ದಿ ಗ್ರೇಟೆಸ್ಟ್ ಕಾಮನ್ ಫ್ಯಾಕ್ಟರ್ ಆರ್ ದಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಫ್ ದಿ ಗಿವನ್ ನಂಬರ್ಸ್. ಸೊ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅನ್ನೋದು ಇನ್ನೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್. ಸೊ ಅದನ್ನು ಇವಾಗ ಕಲ್ತ್ಕೊಂಡು, ಸೊ ಕಾಮನ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅದಕ್ಕೂ ಅಷ್ಟೇ ಎಲ್ ಸಿ ಎಮ್ ಕಂಡುಹಿಡಿಯೋಕೆ ಒಂದು ಶಾರ್ಟ್ಕಟ್ ಪ್ರೊಸೀಜರ್ ಇದ್ದಂಗೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಕಂಡುಹಿಡಿಯೋದಕ್ಕೂ ಒಂದು ಶಾರ್ಟ್ಕಟ್ ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ದು ಪ್ರೂಫ್ ಎಲ್ಲ ತೋರಿಸೋದಕ್ಕಾಗಲ್ಲ, ಬಟ್ ಆ ಪ್ರೊಸೀಜರ್ನಲ್ಲಿ ಏನು ರೂಲ್ ಯೂಸ್ ಮಾಡ್ತೀವಿ ಅನ್ನೋದು ಮಾತ್ರ ಹೇಳಿರುತ್ತೆ. ಬಟ್ ಮೆಥಡ್ ಸಿಂಪಲ್ ಅದರದ್ದು. ಆ ಮೆಥಡ್ನ ನೀವು ಪ್ರಾಕ್ಟೀಸ್ ಮಾಡೋದು ಕಲಿಬೇಕು. ನಾನೇನು ಹೇಳಿದ್ದೆ, ಫ್ಯಾಕ್ಟರ್ ಈಸ್ ಎ ಡಿವಿಸರ್ ಅಂತ ಹೇಳಿದ್ದೆ ಬೆಳಗ್ಗೆ, ಹೌದಾ? ಮಲ್ಟಿಪಲ್ ಅಂದರೆ ಈಸ್ ಡಿವಿಸಿಬಲ್ ಬೈ ಇಟ್ಸ್ ಫ್ಯಾಕ್ಟರ್ಸ್ ಅಂತ, ವೆರಸ್ ಫ್ಯಾಕ್ಟರ್ ಅಂದರೆ ಇಟ್ ಈಸ್ ದಿ ಡಿವಿಸರ್ ಆಫ್ ಇಟ್ಸ್ ಮಲ್ಟಿಪಲ್. ಸೊ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ನ ಅದಕ್ಕೆ ಇನ್ನೊಂದು ಟರ್ಮ್ ಏನು ಹೇಳ್ತಾರೆ ಅಂದರೆ ಗ್ರೇಟೆಸ್ಟ್ ಕಾಮನ್ ಡಿವಿಸರ್ ಅಂತ ಹೇಳ್ತಾರೆ. ಗ್ರೇಟೆಸ್ಟ್ ಕಾಮನ್ ಡಿವಿಸರ್ ಅಂತ ಹೇಳ್ತಾರೆ. ಇನ್ನೂ ಕೆಲವು ಬ್ರಿಟಿಷ್ ಪುಸ್ತಕದವರು ಅದನ್ನು ಬ್ರಿಟಿಷ್ಗೆ ಅವ್ರದ್ದೇ, ನಮ್ಮದೇ ಇಂಗ್ಲೀಷ್ ಗ್ರೇಟು ಅಂತ ಅವ್ರು ಇನ್ನೇನೋ ಅಂತಾರೆ. ಅವರು ಗ್ರೇಟೆಸ್ಟ್ ಕಾಮನ್ ಮೆಷರ್ ಅಂತಾರೆ. ಅವ್ರೇನಂತಾರೆ? ಗ್ರೇಟೆಸ್ಟ್ ಕಾಮನ್ ಮೆಷರ್. ಒಂದೊಂದು ಪುಸ್ತಕದಲ್ಲಿ ಒಂದೊಂದು ಟರ್ಮ್ ಉಪಯೋಗಿಸ್ತಾರೆ, ಬಟ್ ಎಲ್ಲದರದ್ದು ಮೀನಿಂಗು ಒಂದೇ, ಪ್ರೊಸೀಜರೂ ಒಂದೇ. ಇದಕ್ಕೆ ನಾವು ಶಾರ್ಟ್ ಫಾರಮ್ HCF ಅಂತ ಕರಿತೀವಿ. ಇದಕ್ಕೆ ಶಾರ್ಟ್ ಫಾರಮ್ ಏನು ಕರಿತೀವಿ? HCF. ಇದ್ರದ್ದು ಶಾರ್ಟ್ ಫಾರಮ್ಮು GCD ಅಂತ, ಇದ್ರದ್ದು ಶಾರ್ಟ್ ಫಾರಮ್ಮು GCM ಅಂತ ಹೇಳ್ಬಿಟ್ಟು. ಗೊತ್ತಾಯ್ತಾ? ಒಂದೊಂದು ಪುಸ್ತಕದಲ್ಲಿ ಒಂದೊಂದು. ಫೈಂಡ್ GCM ಅಂತ ಒಬ್ಬ, ಇನ್ನೊಬ್ಬ ಫೈಂಡ್ GCD ಅಂತ. ಈ ನಂಬರ್ ಥಿಯರಿ ಅಂತ ಬುಕ್ ಇರುತ್ತೆ. ನಂಬರ್ ಥಿಯರಿ ಅನ್ನೋದು ಹೈಯೆಸ್ಟ್ ಲೆವೆಲ್ ಆಫ್ ಮ್ಯಾಥಮ್ಯಾಟಿಕ್ಸು. ದೊಡ್ಡ ದೊಡ್ಡ ರಾಮಾನುಜಮ್ಮು ಅವರು ಇವರು ಎಲ್ಲ. ಅರ್ಥಮೆಟಿಕ್ ಇಸ್ ದಿ ಬಿಗ್ಗೆಸ್ಟ್ ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್ ಆಫ್ ಮ್ಯಾಥಮೆಟಿಕ್ಸ್. ಅರ್ಥಮೆಟಿಕ್ದು ಲೆವೆಲ್ ಹೆಂಗೆ ಹೋಗುತ್ತೆ ಅಂದರೆ ಕ್ಯಾಲ್ಕುಲಸ್ ಉಪಯೋಗಿಸಿ ಅರ್ಥಮೆಟಿಕ್ ಲೆಕ್ಕ ಮಾಡೋಂಗಿರುತ್ತೆ. ನಂಬರ್ ಥಿಯರಿ ಅಂತಲೇ ಒಂದು ದೊಡ್ಡ ಫೀಲ್ಡ್ ಆಫ್ ಮ್ಯಾಥಮೆಟಿಕ್ಸ್ ಇರೋದು. ಯಾರಿಗೆ ಪ್ಯೂರ್ ಮ್ಯಾಥಮೆಟಿಕ್ಸ್ನಲ್ಲಿ ಇಂಟ್ರೆಸ್ಟ್ ಬರುತ್ತೆ, ಆ ಪ್ಯೂರ್ ಮ್ಯಾಥಮೆಟಿಕ್ಸ್ ಸೈಡಿಗೆ ಹೋಗೋದಕ್ಕೆ, ಅಥವಾ ಇಂಟರ್ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಒಲಿಂಪಿಯಾಡ್ ಅಂತ ನಡೆಯುತ್ತೆ, ಆ ಒಲಿಂಪಿಯಾಡ್ಗಳಿಗೆಲ್ಲ ನಂಬರ್ ಥಿಯರಿ ಚೆನ್ನಾಗೆ ಬರಬೇಕು. ಈ ಸತಿ ಟೈಮ್ ಇಲ್ಲ. ಆ ನಂಬರ್ ಥಿಯರಿ ಥರದ್ದು ಸಿಂಪಲ್ ಪ್ರಾಬ್ಲಮ್ಸನ್ನೇ ಬೇರೆ ಬೇಕಾಷ್ಟು ಥರದ್ದಿರುತ್ತೆ. ಸೊ ಆ ನಂಬರ್ ಥಿಯರಿ ಬುಕ್ಸಲ್ಲೆಲ್ಲ ಇದನ್ನು ಗ್ರೇಟೆಸ್ಟ್ ಕಾಮನ್ ಡಿವಿಸರ್ ಅಂತ. ಬಿಕಾಸ್ ಇದು ಪರ್ಫೆಕ್ಟ್ ಪದ. ಯಾಕೆ ಅಂದರೆ ಅದು ಕೆಲಸನೇ ಟು ಬಿ ಯೂಸ್ಡ್ ಆಸ್ ಎ ಕಾಮನ್ ಡಿವಿಸರ್. ಇದು ಫ್ಯಾಕ್ಟರ್ ಅನ್ನೋದು ಎಲ್ಲ ಪುಸ್ತಕದಲ್ಲೂ, ನಾವು NCERT ಎಲ್ಲ ಪುಸ್ತಕದಲ್ಲೂ ಸುಮಾರು ಕಡೆ ಉಪಯೋಗಿಸ್ತಾರೆ. ಇದು ಕೆಲವು ಬ್ರಿಟಿಷ್ ಬುಕ್ಕಲ್ಲಿ ಗ್ರೇಟೆಸ್ಟ್ ಕಾಮನ್ ಮೆಷರ್ ಅಂತ, ಬ್ರಿಟಿಷ್ ಅಮೆರಿಕನ್ ಬುಕ್ಸಲ್ಲಿ ಉಪಯೋಗಿಸ್ತಾರೆ. ಸೊ ಯಾವ ಪುಸ್ತಕ ತೊಗೊಂಡ್ರು ನೀವು ಅದರದ್ದನ್ನೆಲ್ಲ ಯು ಶುಡ್ ರಿಮೆಂಬರ್ ದೀಸ್ ಅಬ್ರಿವಿಯೇಷನ್ಸ್. ಸೊ ಈಗ ಎರಡು ಟರ್ಮ್ ತೊಗೊಳ್ಳೋಣ, 32, 46 ಅಂತ ಎರಡು ಟರ್ಮು, 32 ಮತ್ತು 46 ಅಂತ. ಇದರದ್ದು ಫ್ಯಾಕ್ಟರ್ಸ್ ಬರೆಯೋಣ. ಫ್ಯಾಕ್ಟರ್ಸ್ ಆಫ್, ಫಸ್ಟ್ ಅಬ್ಸರ್ವ್ ಮಾಡಿ, ಏನು ಬರ್ಕೊಳ್ಳೋದು ಬೇಡ, ಇದು ಫಸ್ಟು ಬೇಸಿಕ್ಸ್ ಗೊತ್ತಾಗ್ಬಿಡ್ಬೇಕು. ಫ್ಯಾಕ್ಟರ್ಸ್ ಆಫ್ 36 ಅಂತಂದರೆ ಏನು ಮಾಡೋದು? 32 ಹಾಕ್ಕೊಂಡಿದ್ದೀನಾ? ಆಯಿತು, ಎಷ್ಟಿದೆಯೋ ಅಷ್ಟು. ಮೊದಲಿಂದ ಮಾಡ್ಕೊಂಡು ಹೋಗೋದು. 2 16ಲಿ, 2 8ಲಿ, 2 4ಲಿ, 2 8ಲಿ. ಸೊ 2 ಅದೇನು ಬೇಡ. ಲಾಸ್ಟಲ್ಲಿ ಒಂದೇ ಉಳಿದ್ಬಿಟ್ರೆ ಅಲ್ಲಿಂದ ಮುಂದೆ ಎಲ್ಲ ಮತ್ತೆ ಬರ್ಕೊಂಡು ಕೆಲಸ ವೇಸ್ಟ್ ಮಾಡ್ಕೋಬಾರ್ದು. ಅದು ರಿಡೆಂಡೆಂಟ್ ಟಾಸ್ಕ್ ಅಂತ ಕರಿತೀವಿ, ಅಂದರೆ ಬೇಡದೇ ಇರೋ ಕೆಲಸ ಅಂತ. ರಿಡೆಂಡೆಂಟ್ ಟಾಸ್ಕ್ ಅಂದ್ರೇ ಲಾಸ್ಟಲ್ಲಿ ಏನು ಉಳಿಯುತ್ತಲ್ಲ ಅದಕ್ಕಿನ್ನೇನಾರು ಫ್ಯಾಕ್ಟರ್ಸ್ ಇದೆಯಾ? ಇನ್ನೇನಾರು ಫ್ಯಾಕ್ಟರ್ಸು ಇಲ್ಲ, ಅಲ್ಲಿ ಮುಗೀತು ಅಂತ. ಸೊ ಈಗ ಇದಕ್ಕೆ ನಾವು ಹೆಂಗೆ ಬರ್ಕೋತೀವಿ ಅಂದರೆ 32 = 2 × 2 × 2 × 2 × 2 ಅಂತ ಬರ್ಕೋತೀವಿ. 2 to the power of 5. 4 4 8 16 16 32 ಸರಿ ಹೋಯ್ತು. ಹಾಗೆಯೇ ಫ್ಯಾಕ್ಟರ್ಸ್ ಆಫ್ 46 ಅಂತ ಬರ್ಕೋತೀವಿ ಅಂತ ಇಟ್ಕೊಳ್ಳೋಣ. 46 ಅಂತ ಬರೆದ್ರೆ 2 2 4
2 3 6. 23 ಯಾವ ಮಗ್ಗಿಲ್ ಬರುತ್ತೆ? So 23 is itself a prime number. So 46 is equal to 2 into 23. So ಈಗ ನಾವು ಹುಡುಕಿದ್ರೆ ಈ ಎರಡೂ ಪದಕ್ಕೆ ಎರಡೂ ವರ್ಡ್ಗೆ ಕಾಮನ್ ಆಗಿರೋ ಫ್ಯಾಕ್ಟರ್ ಯಾರಿದ್ದಾರೆ ನೋಡಿ? ಓನ್ಲಿ 1 2. Only 1 2 is there. Therefore we say say 2 is the common factor of 32 and 46. ಹೌದಾ? ಈಗ ಇನ್ನೂ ಒಂದು ಅದರ ಪದ ತಗೊಳ್ಳೋಣ. ಓಕೆ, ಇದೆಲ್ಲ ಇವು ಕಲಿಯೋದೇನೇ ಎಕ್ಸಾಂಪಲಿಂದ. ಇದು ಇಷ್ಟೊಂದು ತನಕ ಬಿಡಿಸ್ತಾ ಇದ್ದೀವಿ. ನೆಕ್ಸ್ಟು ಎಕ್ಸಾಂಪಲ್ 2, 48, ಓಕೆ, ದೆನ್ 90 ಅಂತ ಹಾಕೋಣ. 48 ಆ್ಯಂಡ್ 90 ಅಂತ ಹಾಕೋಣ. ಈಗ ನೋಡಿ ಇಲ್ಲಿ ಫ್ಯಾಕ್ಟರ್ಸ್ ಆಫ್ 48 ಮಾಡಿದ್ರೆ 48 2 24, 2 12, ಆಮೇಲೆ 2 6, ಆಮೇಲೆ 2 3. ಸೊ 48 ಈಕ್ವಲ್ಸ್ ಏನು ಬಂತು? 2 ಇಂಟು 2 ಇಂಟು 2 ಇಂಟು 2 ಇಂಟು 3. ಹೌದಾ? 90ಗೆ ಸಿಮಿಲರ್ಲಿ ಫ್ಯಾಕ್ಟರ್ಸ್ ಆಫ್ 90 ಏನು ಬರುತ್ತೆ ನೋಡಿ? ಫ್ಯಾಕ್ಟರ್ಸ್ ಆಫ್ 90 90 ಫಸ್ಟ್ ಯಾವಾಗ್ಲೂ ಈವನ್ ನಂಬರು ಅಥವಾ ಲಾಸ್ಟಲ್ಲಿ 0 ಇದ್ದರೆ 2ರಿಂದ ಒಂದು ಸತಿ ನೋಡಬೇಕು. ಈಗ 9 ಆ್ಯಕ್ಚುಲಿ ಆಯಿತು. 3 ಇಂಟು 3 ಸರಿ ಅಲ್ವನಪ್ಪ? ಅಲ್ಲಪ್ಪ 5 9 45 ತಾನೆ? ನಿಮಗೆ ಏನಾಗಿದೆ ಅಂತಂದರೆ ಫಸ್ಟ್ ಇದನ್ನು ಮಾಡಿಬಿಟ್ರೆ ಸುಖ, ಅದಾಗೋಗ್ಬಿಟ್ಟಿದೆ ನಿಮ್ಮ ತಲೆಗೆ. ಹಿಂಗೆ ಬರೆದ್ರೇನೇ ಸುಖ ಅಂತ ಅಂದ್ಕೊಂಬಿಟ್ಟಿದ್ದೀರ. ಹಂಗಾಗದೇ ಇದ್ರೂ ಪರವಾಗಿಲ್ಲ. ಗೊತ್ತಾಯ್ತನಪ್ಪ? 5 ಮಾಡ್ಬೋದು. ಯಾವಾಗಲೂ 45 ಅಂತ ಲಾಸ್ಟಲ್ಲಿ 5 ಬಂದಾಗ 5ರಿಂದ ಟ್ರೈ ಮಾಡಬೇಕು ಯಾವಾಗಲೂ. ಗೊತ್ತಾಯ್ತನಪ್ಪ? ಯಾವಾಗಲೂ ಯು ಶುಡ್ ಡೆವಲಪ್ ಕ್ವಿಕ್ ಥಿಂಕಿಂಗ್ ಪ್ರೊಸೀಜರ್. ಅದಕ್ಕೋಸ್ಕರ ಡಿವಿಸಿಬಿಲಿಟಿ ರೂಲ್ಸ್ ಕೊಟ್ಟಿದ್ದು. ಯಾವಾಗಲೂ ಇಲ್ಲಿ ನೋಡಬೇಕು, ಈವನ್ ನಂಬರ್ ಇದ್ದರೆ 2ರಿಂದ ಶುರು ಮಾಡಬೇಕು, 5 ಅಥವಾ 0 ಇದ್ದರೆ 5ರಿಂದ ಟ್ರೈ ಮಾಡಬೇಕು. ಆ್ಯಕ್ಚುಲಿ 5ರಿಂದ ಇಲ್ಲೂ ಮಾಡ್ಬೋದಿತ್ತು, ಬಟ್ 2ಕ್ಕೂ ಆಗುತ್ತೆ ಅಂತ ಫಸ್ಟ್ ಅದು ಮಾಡಿದ್ದು. ಸೊ ಯಾವಾಗಲೂ ಯು ಶುಡ್ ಫಸ್ಟ್ ಲರ್ನ್ ಟು ಯೂಸ್ ಕ್ವಿಕ್ ಥಿಂಕಿಂಗ್ ವಿಚ್ ಈಸ್ ಬೈ ಲಾಜಿಕ್. ಸೊ 5 9 45 ಅಂತ ಆದಮೇಲೆ ಈಗ 3ರಿಂದ ಹೋಗುತ್ತೆ ಅಂತ ಮಾಡಿದ್ರೂ ಪರವಾಗಿಲ್ಲ. ಸೊ 90 ಈಕ್ವಲ್ಸ್ ಈಗ ಬರ್ಕೋಬೇಕಾದ್ರೆ 2 ಇಂಟು 3 ಇಂಟು 3 ಇಂಟು 5 ಅಂತ ಬರೀರಿ. ಗೊತ್ತಾಯ್ತನಪ್ಪ? ಈಗ ನೋಡಿ ಯಾರ್ಯಾರು ಕಾಮನ್ ಫ್ಯಾಕ್ಟರ್ ಇದ್ದಾರೆ. ಇಲ್ಲೂ 1 2 ಇದೆ, ಇಲ್ಲೂ 1 2 ಇದೆ, ಇಲ್ಲೂ ಎಷ್ಟಿದೆ? 3 ಇದೆ, ಇಲ್ಲೊಂದು 3 ಇದೆ. Therefore, common factors are 2 into 3 is equal to ಎಷ್ಟು? ಕಾಮನ್ ಫ್ಯಾಕ್ಟರ್ ಇಸ್ ಈಕ್ವಲ್ ಟು 6. ಹೌದಾ? ಈಗ ನೋಡಿ ಇಲ್ಲಿ ಇಷ್ಟೆಲ್ಲ ಮಾಡೋದ್ವಲ್ಲ, ಅದರ ಬದಲು ಈಗ ಏನು ಮಾಡ್ತೀನಿ ಅಂದರೆ ಇಲ್ಲಿ ದೊಡ್ಡ ಅಂಕಿ 90 ಇತ್ತು, ಚಿಕ್ಕ ಅಂಕಿ ಎಷ್ಟಿದೆ? 48 ಇದೆ. ಈಗ ಒಂಥರ ಡಿವೈಡ್ ಮಾಡ್ಕೊಂಡು ಹೋಗ್ತೀನಿ ಅಂತ ಇಟ್ಕೊಳ್ಳಿ. 48 96, 2ರಿಂದ ಹೋಗಲ್ಲ, 1ರಿಂದ ಹೋಗುತ್ತೆ. 48 ಒಂದ್ಲಿ 48 ಅಂತ ಬಂತು. 90ರಲ್ಲಿ 48 ಕಳೆದ್ರೆ ಎಷ್ಟು? 10 8 2, 8ರಲ್ಲಿ 4 ಹೋದರೆ
42ನ ಇದು ಬಂದಿತ್ತಲ್ಲ ರಿಮೈಂಡರ್ನ ಪ್ರೀವಿಯಸ್ ಡಿವಿಸರ್ನೇ ತೊಗೊಂಡು ಅದರಿಂದ ಭಾಗಿಸ್ತೀನಿ. ಮತ್ತು 42 ಒಂದಲೇ 8ರಲ್ಲಿ 2 ಹೋದರೆ 6. ಈ 6ರಿಂದ ಪ್ರೀವಿಯಸ್ ಡಿವಿಸರ್ ಇದ್ದಾರಲ್ಲ ಅವ್ರನ್ನ ಭಾಗಿಸ್ತೀನಿ. ಆವಾಗ ನೋಡಿ ಏನಾಯಿತು, 42 ಬಂದರು. ಸೊ ದ ಲಾಸ್ಟ್ ಡಿವಿಜರ್ ವಿಚ್ ಪ್ರೊಡ್ಯೂಸಸ್ ದಿ ಝೀರೋ ರಿಮೈಂಡರ್ ಈಸ್ ದಿ HCF ಅಂತ. ಏನು ಹೇಳಿ, ಲಾಸ್ಟ್ ಡಿವಿಸರ್. ಅದಕ್ಕೆ ಹೆಂಗೆ ಮಾಡಿದ್ವಿ, ಇಲ್ಲಿ ಅದೇನೇನು ಮಾಡಿದ್ವಿ ಅಂತ ಬರಿತೀನಿ ನೋಡಿ. ಇವಾಗ ಇದು ಲಾರ್ಜರ್ ಆಫ್ ದಿ 2. ಯಾವ ನಂಬರ್ ಇದು, ಲಾರ್ಜರ್ ಆಫ್ ದಿ 2 ನಂಬರ್ಸ್. ಇದು ಸ್ಮಾಲರ್ ಆಸ್ ದಿ ಫಸ್ಟ್ ಡಿವಿಸರ್, ಸ್ಮಾಲರ್ ಆಸ್ ದಿ ಫಸ್ಟ್ ಡಿವಿಸರ್. ಹೌದಾ? ಈಗ ಇದೇನಿದು, ರಿಮೈಂಡರ್ ಆಸ್ ಸೆಕೆಂಡ್ ಡಿವಿಸರ್. ಇದೇನಿದು, ಪ್ರೀವಿಯಸ್ ಡಿವಿಸರ್ ಆಸ್ ಡಿವಿಡೆಂಡ್. ಪ್ರೀವಿಯಸ್ ಡಿವಿಸರ್ ಆಸ್ ಡಿವಿಡೆಂಡ್. ಮತ್ತೆ ಬಂತು, ಇದೇನಿದು, ರಿಮೈಂಡರ್. ರಿಮೈಂಡರ್ ಆಸ್ ಥರ್ಡ್ ಡಿವಿಸರ್. ಯಾವಾಗಲೂ 3 ಆಗಬೇಕು ಅಂತಲ್ಲ, ಎಷ್ಟೋ ಸಿಕ್ಕಾಪಟ್ಟೆ ಆಗ್ಬೋದು, ಬಟ್ ಫೈನಲಿ 3rd 4th ಈ ಥರ ಆಗ್ತಾ ಹೋಗುತ್ತೆ. ಇದೇನಿದು, ಮತ್ತೆ ಪ್ರೀವಿಯಸ್ ಡಿವಿಸರ್ ಆಸ್ ಏನು, ಡಿವಿಡೆಂಡ್. ಪ್ರೀವಿಯಸ್ ಡಿವಿಸರ್ ಆಸ್ ಡಿವಿಡೆಂಡ್ ಅಂತ. ಓಕೆ, ನೆಕ್ಸ್ಟು 6 is HCF. Sorry. HCF equals last divisor which exactly divides without ರಿಮೈಂಡರ್. ವಿಥೌಟ್ ರಿಮೈಂಡರ್. ಗೊತ್ತಾಯ್ತೇನಪ್ಪ? ಇದರಲ್ಲಿ ನಾವು ಕೆಲವು ರೂಲ್ಸ್ ಉಪಯೋಗಿಸಿದ್ದೀವಿ. ಈಗ ನೋಡಿ, ಇಲ್ಲಿ 4 ಮತ್ತು 8 ಆಯಿತಾ? ಇವೆರಡಕ್ಕೂ 2 ಅನ್ನೋದು ಕಾಮನ್ ಫ್ಯಾಕ್ಟರ್ ತಾನೆ. 2 ಅನ್ನೋದು ಕಾಮನ್ ಫ್ಯಾಕ್ಟರ್ ತಾನೆ. ಅಂದ್ರೇನು, 2 ಡಿವೈಡ್ಸ್ 4 ಆ್ಯಸ್ ವೆಲ್ ಆ್ಯಸ್ 8. ಸೊ ಅಂದರೆ ಅರ್ಥ ಏನಪ್ಪ ಅಂತಂದರೆ, ನಾನು ಇದನ್ನು ಅದೇ 2 ಫ್ಯಾಕ್ಟರು ಇವಿಬ್ಬರನ್ನ ಕೂಡಿದ್ರೂ ಇಟ್ ಡಿವೈಡ್ಸ್ ದೇರ್ ಸಮ್. ಹೌದಾ? ಇಟ್ ಡಿವೈಡ್ಸ್ ದೇರ್ ಸಮ್. ಸಿಮಿಲರ್ಲಿ ಇಟ್ ಆಲ್ಸೋ ಡಿವೈಡ್ಸ್ ದೇರ್ ಡಿಫರೆನ್ಸ್. ಹೌದಾ? ಇಟ್ ಆಲ್ಸೋ ಡಿವೈಡ್ಸ್ ದೇರ್ ಡಿಫರೆನ್ಸ್. ಹಾಗೆಯೇ ಈಗ 4 ಅಂತಿದೆ ಅಂತ ಇಟ್ಕೊಳ್ಳೋಣ. 4 is divisible by 2. 4ನ ಇಂಟು 3ಇಂದ ಮಲ್ಟಿಪ್ಲೈ ಮಾಡಿದ್ರು ಇಸ್ ಇಟ್ ನಾಟ್ ಡಿವಿಸಿಬಲ್ ಬೈ 2? ಹಾಗೆಯೇ ಇಂಟು 7 ಇಂತ ಮಾಡಿದ್ರು ಇಸ್ ಇಟ್ ನಾಟ್ ಡಿವಿಸಿಬಲ್ ಬೈ 2? Yes. Therefore, we are using the principle that if there is a common factor of 2 terms, it is a factor of its sum, it is a factor of its difference, and also it is a factor of its multiple. It is a factor of its multiple. ಇಲ್ಲಿ ನೋಡಿ, 90 - 48 ಅಂತನೋದು 6 ಅನ್ನೋದು 90 48 ಎರಡಕ್ಕೂ ಕಾಮನ್ ಫ್ಯಾಕ್ಟರ್ ಅಂದರೆ ಅವೆರಡು ಡಿಫರೆನ್ಸ್ಗೂ ಅದು ಫ್ಯಾಕ್ಟರ್ ಅಂತ. ಸಿಮಿಲರ್ಲಿ 6 ಅನ್ನೋದು 48 42 ನೋಡಿ, 6 × 48 6 42 ಪ್ರತಿಷ್ಠೆ ಅವೆರಡು ಡಿಫರೆನ್ಸ್ಗೂ ಅದು ಫ್ಯಾಕ್ಟರ್ ಅಂತ. ಸೊ ಆ ಥರ ಮಾಡಿಕೊಂಡು ವಿ ಆರ್ ಯೂಸಿಂಗ್ ಮೇಯ್ನ್ಲಿ ಬಿಟ್ವೀನ್ 2 ನಂಬರ್ಸ್ ಸಕ್ಸಸಿವ್ ಡಿಫರೆನ್ಸ್ ಮಾಡ್ಕೊಂಡು ಬಂದ್ರೂ ಫೈನಲಿ ಇಟ್ ವಿಲ್ ಬಿ ದಿ ಸೇಮ್ ಫ್ಯಾಕ್ಟರ್ ಅಂತೇಳಿ ಈ ಪ್ರಿನ್ಸಿಪಲ್ ಉಪಯೋಗಿಸ್ತೀವಿ ನಾವು. ಈ ಕಾಮನ್ ಫ್ಯಾಕ್ಟ್ರದ್ದು ಅನುಕೂಲ ಏನಪ್ಪ ಅಂತಂದರೆ, ಸಪೋಸ್ ಐ ಆಮ್ ಆಸ್ಕ್ಡ್, ಇಲ್ಲಿ ನೋಡಿ ಇವಾಗ ಯು ಪ್ಲೀಸ್ ಅಬ್ಸರ್ವ್ ದಿಸ್. ಸಪೋಸ್ ಯು ಆರ್ ಆಸ್ಕ್ಡ್ reduce to lowest term
ಲೋಯೆಸ್ಟ್ ಟರ್ಮ್ ಏನು ಕೊಟ್ಟಿತ್ತಲ್ಲಿ 48/90 ಅಂತ ಕೊಟ್ಟರೆ ಈ ಹೆಚ್ ಸಿ ಎಫ್ ಇಂಟು 8 ಅಂತ, ಇದು ಹೆಚ್ ಸಿ ಎಫ್ ಇಂಟು 15 ಅಂತ. ಹೌದನಪ್ಪ? ಹೆಚ್ ಸಿ ಎಫ್ ಇಂಟು 15 ಹೆಂಗೆ ಬಂತು ಇವಾಗ ನಮಗೆ? ಹೆಚ್ ಸಿ ಎಫ್ ಎಷ್ಟು ಬಂದಿತ್ತು ಹೇಳಿ? ಹೆಚ್ ಸಿ ಎಫ್ ಎಷ್ಟು ಬಂದಿತ್ತು? ಸೊ ಈಕ್ವಲ್ಸ್ 6 ಅಂತ ಇಲ್ಲಿ ಬರೆದ್ಬಿಡ್ತೀನಿ ತಡೀರಿ. ಈಕ್ವಲ್ಸ್ 6 ಅಂಥೇಳಿ ಅದು ಬಂದ ಮೇಲೆ ಯು ಕ್ಯಾನ್ ಫೈಂಡ್ ದಿ ಅದರ್ ಫ್ಯಾಕ್ಟರ್. ಯು ಕ್ಯಾನ್ ಫೈಂಡ್ ದಿ ಅದರ್ ಫ್ಯಾಕ್ಟರ್. Once you have HCF, you can find, therefore, other factor of 48 ಅಂತಂದರೆ 48 divided by 6 ಮಾಡಬೇಕು. ಎಷ್ಟು ಬಂತದು? 8. Therefore, 48 equals 6 into 8 ಅಂತ ಬರೀಬೋದು. 48 is equal to 6 into 8 ಅಂತ ಬರೀಬೋದು. ಅದರ್ ಫ್ಯಾಕ್ಟರ್ ಆಫ್ 90 ಅಂತಂದರೆ ಏನು ಮಾಡೋದು? 90 divided by 6. 6 1 6, 6 5 30. ದೇರ್ ಫೋರ್ 90 ಐ ಕ್ಯಾನ್ ರೈಟ್ ಇಟ್ ಆಸ್ 6 into 15. ಸೊ ಈ ಥರ ರೆಡ್ಯೂಸ್ ಅಂತ ಕೊಟ್ಟಾಗ ಹೆಚ್ ಸಿ ಎಫ್ ಇಂಟು ಅದರ್ ಫ್ಯಾಕ್ಟರ್, ಹೆಚ್ ಸಿ ಎಫ್ ಇಂಟು ಅದರ್ ಫ್ಯಾಕ್ಟರ್ ಬರ್ಕೊಂಡ್ರೆ ಡೈರೆಕ್ಟ್ಲಿ ಯು ವಿಲ್ ಗೆಟ್ ರಿಲೇಟಿವ್ ಪ್ರೈಮ್ಸ್ ಆಸ್ ದಿ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್. 8 and 15 ಡು ನಾಟ್ ಹ್ಯಾವ್ ಎನಿ ಅದರ್ ಕಾಮನ್ ಫ್ಯಾಕ್ಟರ್. ಗೊತ್ತಾಯ್ತಾ ಇವಾಗ? ಸೊ ನಂಬರ್ಸ್ನ ನೀವು ರೆಡ್ಯೂಸ್ ದಮ್ ಟು ಲೋಯೆಸ್ಟ್ ಫಿಗರ್ ಅಂತ ಕೊಟ್ಟಾಗ ಪ್ರೊಸೀಜರ್ ಏನು ಮಾಡಬೇಕು? ವಿ ಹ್ಯಾವ್ ಟು ಫೈಂಡ್ ಹೆಚ್ ಸಿ ಎಫ್ ಆಫ್ ದಿ ಟು ನಂಬರ್ಸ್. ಹೆಚ್ ಸಿ ಎಫ್ ಬಂದ ಮೇಲೆ ಏನು ಮಾಡ್ಬೇಕು ಹೇಳಿ? ಹೆಚ್ ಸಿ ಎಫ್ ಇಂದ ಅದರ್ ಫ್ಯಾಕ್ಟರ್ ಕಂಡುಹಿಡ್ಕೋಬೇಕು, ಡಿವೈಡ್ ಮಾಡಿ. ಹೆಚ್ ಸಿ ಎಫ್ ಇಂದ ಅದರ್ ಫ್ಯಾಕ್ಟರ್ನ ಕಂಡುಹಿಡ್ಕೋಬೇಕು, ಡಿವೈಡ್ ಮಾಡಿ. ಬಂದ ಮೇಲೆ ಏನು ಮಾಡೋದು? ಟೂ ನಂಬರ್ಸ್ನ ಹೆಚ್ ಸಿ ಎಫ್ ಇಂಟು ಅದರ್ ಫ್ಯಾಕ್ಟರ್, ಹೆಚ್ ಸಿ ಎಫ್ ಇಂಟು ಅದರ್ ಫ್ಯಾಕ್ಟರ್ ಅಂದ್ಬಿಟ್ಟು ಹೆಚ್ ಸಿ ಎಫ್ ಎರಡು ಕಾಮನ್ ಆಗುತ್ತಲ್ಲ, ಕ್ಯಾನ್ಸಲ್ ದಿ ಕಾಮನ್ ಹೆಚ್ ಸಿ ಎಫ್, ಆವಾಗ ಬರೋದೆ ರೆಡ್ಯೂಸ್ಡ್ ಫಾರ್ಮ. ಸೊ ದಿಸ್ ಈಸ್ ಲೋಯೆಸ್ಟ್ ಆರ್ reduced form, lowest or reduced form of the given fraction. ಯಾರು given fraction? 48/90 given fraction. ಸೊ ಅಲ್ಲಿಗೆ ನೀವೇನು ಮಾಡಬೇಕು ಇವಾಗ? ಫಸ್ಟು ಹೆಚ್ ಸಿ ಎಫ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು. ಹೆಚ್ ಸಿ ಎಫ್ ಮಾಡೋದಕ್ಕೆ ಏನು ಮಾಡಬೇಕು ಹೇಳಿ? ಇದು ಪ್ರೊಸೀಜರ್ ಉಪಯೋಗಿಸ್ಬೇಕು. ಓಕೆ, ಸೊ ಇದು ಮೇಲೆ ಎಲ್ಲರೂ ಬರ್ಕೊಂಡಿದ್ದೀರಾ? ಇದನ್ನು ಬರ್ಕೊಂಡ್ರ? ಇದನ್ನು ಎಲ್ಲರೂ ಇದನ್ನು ಬರ್ಕೊಳ್ಳಿ. ಇದು ಬರ್ಕೊಂಡಾಯ್ತು ಅಂದಮೇಲೆ ಹೇಳಿ, ಇದನ್ನು ಬರೀ ಕೆಳಗಡೆ ಇಳಿಸ್ತೀನಿ. ಇದಿಷ್ಟು ಬರ್ಕೊಂಡ್ಮೇಲೆ ವಿ ವಿಲ್ ಸ್ಟಾರ್ಟ್. ಇದು ಬರ್ಕೊಂಡಿದ್ದೀರಾ? ಅಲ್ಲ, ಇದು ಯಾರ್ಯಾರು ಬರ್ಕೊಂಡಿಲ್ಲ ಎಲ್ಲ ಬರ್ಕೊಂಬಿಡಿ ಬೇಗ. ಇಲ್ಲಿ ನಾ ಬರ್ದಿರೋದು ಪ್ರೀವಿಯಸ್ ಡಿವಿಸರ್ ಆಸ್ ಡಿವಿಡೆಂಡ್, ಪ್ರೀವಿಯಸ್ ಡಿವಿಸರ್ ಆಸ್ ಡಿವಿಡೆಂಡ್. ನಮ್ಮ ಕನ್ನಡ ಮೀಡಿಯಮ್ನವರು ಈ ಪದಗಳು ಕಲ್ತ್ಕೊಳ್ಳಿಯಪ್ಪ. ಡಿವಿಡೆಂಡ್ ಅಂದರೆ ಯಾವುದನ್ನು ಭಾಗಿಸ್ತೀವೋ ಅದು ಡಿವಿಡೆಂಡು. ಡಿವಿಸರ್ ಅಂದರೆ ಯಾವುದರಿಂದ ಭಾಗಿಸ್ತೀವೋ ಅದು ಡಿವಿಸರ್. ಓಕೆ, ರಿಮೈಂಡರ್ ಅಂದರೆ ಏನು ನಾವು ಕಳೆದಾಗ ಬರುತ್ತಲ್ಲ ಉಳಿಯೋದು, ಅದು ರಿಮೈಂಡರ್. ಶೇಷ ಅಂತಿರಲ್ಲ ನೀವು ಕನ್ನಡದಲ್ಲಿ, ಶೇಷ. ಅದು ಆ ಶೇಷ ಬಂದಿದ್ದು ಈಗ ಮೇಲೆ ತಳ್ಳ ಇನ್ನು ಬರ್ಕೊಂಡಿಲ್ವಾ? ಅಲ್ಲಿ ನೋಡ್ಕೊಂಡು ಇಲ್ಲಿ ಬರ್ಕೋತಾ ಇದ್ರೆ ಡಿವಿಸರ್ಗೆ ರಿಮೈಂಡರ್ ಬರ್ಕೊಂಡ್ಬಿಡ್ತೀಯ ಫ್ರೆಂಡೆ. ನಿಂತು ಪೇಜ್ ನೋಡ್ಕೋ. ಸೊ ಇದು ಐ ಹ್ಯಾವ್ ಟೋಲ್ಡ್ ಯು ಕ್ವಿಕ್ಲಿ ದಿ ಬೇಸಿಕ್ಸ್. ಬಂದೆ ತಡಾರ ಅಂತ ಟಕ್ಕನ್ನು ಶುರು ಮಾಡಿಬಿಡಿ. ನಾನು ಹೇಳ್ತೀನಿ, ಹೇಳಾದ್ಮೇಲೆ and hence simplify 128/324.
HCF ಕಂಡು ಹಿಡಿದು ಆಮೇಲೆ ಏನು ಮಾಡಬೇಕು, ಆ ಫ್ರ್ಯಾಕ್ಷನ್ನ ಸಿಂಪ್ಲಿಫೈ ಮಾಡಬೇಕು. ಈ ಒಂದು ಲೆಕ್ಕ ತೋರಿಸ್ತೀನಿ ಹೆಂಗೆ ಮಾಡೋದು ಅಂತ, ಆಮೇಲೆ ಇನ್ನೊಂದು ಲೆಕ್ಕ ನೀವು ಅದೇ ಥರ ಮಾಡಬೇಕು. ಗೊತ್ತಾಯ್ತಾ? ಓಕೆ. ಈಗ ನೋಡಿ ಏನು ಅಂತ ಹೇಳಿದ್ದೀನಿ, ಟೇಕ್ ದಿ ಲಾರ್ಜರ್ ಆಫ್ ದಿ ಟೂ ನಂಬರ್ಸ್ ಆಸ್ ದಿ ಡಿವಿಡೆಂಡ್. ಏನಿದು? ಲಾರ್ಜರ್ ಆಸ್ ಡಿವಿಡೆಂಡ್, ಲಾರ್ಜರ್ ಆಸ್ ಡಿವಿಡೆಂಡ್. ಗೊತ್ತಾಯ್ತಾ? ಆಮೇಲೆ ಸ್ಮಾಲರ್ ಆಸ್ ಡಿವಿಸರ್, ಸ್ಮಾಲರ್ ಆಸ್ ಡಿವಿಸರ್. ಸ್ಮಾಲರ್ ಆಸ್ ಡಿವಿಸರ್. ಒಂದು ತಿಳ್ಕೊಳ್ಳಿ, 324 and 128 ಅಂತಾನೆ ಆ ಥರ ಬರೆದ್ರೂ ಏನು ಮಾಡ್ಬೇಕು ನಾವು? ವಿ ಹ್ಯಾವ್ ಟು ಟೇಕ್ ಲಾರ್ಜರ್ ಆಸ್ ದಿ ಡಿವಿಡೆಂಡ್, ಸ್ಮಾಲರ್ ಆಸ್ ದಿ ಡಿವಿಸರ್, ಆ ಥರನೇ ತಗೊಳ್ಳೋದು. ಈಗ ನೋಡಿ ಇಲ್ಲಿ ಏನು ಮಾಡೋದು ಅಂತಂದರೆ, ಇವಾಗ ಫಸ್ಟ್ 12 ಇದೆ, ಇಲ್ಲಿ 32 ಇದೆ. 12 2 24, 12 3 36 ಆಗುತ್ತೆ. ಸೊ ಆದ್ದರಿಂದ ಎಷ್ಟು ತೊಗೋಬೇಕು ನಾನು? 2. ಸೊ ಇಂಟು 2 ಅಂತ ಮಾಡೋದು. ಯಾಕೋ ಇವ್ರಿಗೆ ಸ್ವಲ್ಪ ನಿದ್ದೆ ಮಾಡ್ತಾ ಇದ್ದಾರೆ ನಿಮ್ಮ ಜೊತೆಗೆ. 2 ಅಂತ ತೊಗೊಂಡ್ರೆ 128 ಇಂಟು 2 ಮಾಡಿ. ಈಗ 2 8 16, 2 4 1 5, 2 1 2. ಈ ಕಳೆದಿದ್ದು ಇಟ್ ಶುಡ್ ಬಿ ಲೆಸ್ ದ್ಯಾನ್ 128. ಇಟ್ ಶುಡ್ ಬಿ ಲೆಸ್ ದ್ಯಾನ್ 128. ಅದು ಭಾಳ ಇಂಪಾರ್ಟೆಂಟು. 14ರಲ್ಲಿ 6 ಹೋದರೆ, 11ರಲ್ಲಿ 5 ಹೋದರೆ, ಸೊ ನಾವು 68 ಈಸ್ ಲೆಸ್ ದ್ಯಾನ್ 128. ಸೊ ಈಗ ಇದನ್ನು ಮೈನಸ್ ಮಾಡಿದ್ದೀವಿ. ಈಗ ಏನು ಮಾಡಬೇಕು ನಾವು? ದಿಸ್ ಈಸ್, ಇವಾಗ ಇಲ್ಲಿ ಮತ್ತೆ ಇದನ್ನು ಹಾಕ್ಕೊಳ್ಳೋದು. 68ಇಂದ ಯಾವುದನ್ನು ಭಾಗಿಸ್ಬೇಕು? 128. ಇದರಲ್ಲಿ ಯಾರು ಇವರು? ದಿಸ್ ಈಸ್ ಪ್ರೀವಿಯಸ್ ಡಿವಿಸರ್. ಏನಿದು? ಡಿವಿಸರ್. ಇದು ಪ್ರೀವಿಯಸ್ ಡಿವಿಸರ್ ಆಸ್ ಡಿವಿಡೆಂಡ್ ಅಂತ. ಪ್ರೀವಿಯಸ್ ಡಿವಿಸರ್ ಆಸ್ ಡಿವಿಡೆಂಡ್. ಇದೇನಿದು? ರಿಮೈಂಡರ್ ಆಸ್ ನ್ಯೂ ಡಿವಿಸರ್. ರಿಮೈಂಡರ್ ಆಸ್ ಡಿವಿಸರ್. ಇದು ರಿಮೈಂಡರ್ ಆಸ್ ಡಿವಿಸರ್. ಈಗ ಮತ್ತೆ 68ಇಂದ 6 2 12 ಅಂತ ಹೋಗುತ್ತೆ. ಆದರೆ 2 6 2 8 16, 2 12 1 13 ಬಂದ್ಬಿಡುತ್ತೆ. ಆದ್ದರಿಂದ 2 ಆಗೋದಿಲ್ಲ. 68 ಇಂಟು 1 68 ಆಗುತ್ತೆ. 8ರಲ್ಲಿ 8 ಹೋದರೆ, 12ರಲ್ಲಿ 6 ಹೋದರೆ, ಇದನ್ನು ಮತ್ತೇನು ಮಾಡ್ಬೇಕು ನಾನು? ಹಾಂ. ಸೊ ಇವಾಗ ನೋಡಿ, ಇದು ಪ್ರೀವಿಯಸ್ ಡಿವಿಸರು, ಇದು ರಿಮೈಂಡರ್ ಆಸ್ ಡಿವಿಸರ್. ರಿಮೈಂಡರ್ ಆಸ್ ಡಿವಿಸರ್. ಈಗ ಮತ್ತೆ ಏನು? 61 60 ಎಷ್ಟು ಉಳಿತು? ಮತ್ತೇನು ಮಾಡಬೇಕು? 16 8 7 56, 60ರಲ್ಲಿ 6 ಹೋದರೆ ಮತ್ತೆ ಏನು ಮಾಡಬೇಕು? 4 2 ಸೊ ಯಾರು? ಹೂ ಇಸ್ ದಿ ಲಾಸ್ಟ್ ಡಿವಿಸರ್? ದೇರ್ ಫಾರ್ HCF ಈಸ್ therefore HCF is equal to 4. ನೆಕ್ಸ್ಟ್ ಏನು ಮಾಡಬೇಕು? ಅದರ್ ಫ್ಯಾಕ್ಟರ್ಸ್. ನೆಕ್ಸ್ಟ್ ಏನು ಮಾಡಬೇಕು? ಅದರ್ ಫ್ಯಾಕ್ಟರ್ಸ್. ಯಾರು ಅದರ್ ಫ್ಯಾಕ್ಟರ್ಸು? ಫಸ್ಟ್ ಯಾವ್ದು ಕೊಟ್ಟಿದ್ದಾರೆ ನಂಬರು? 128 ಕೊಟ್ಟಿದ್ದಾರೆ. ಸೊ ನಾ ಏನು ಮಾಡಬೇಕು ಅದಕ್ಕೆ? 128 ಡಿವೈಡೆಡ್ ಬೈ 4. 4 2 8, 4 3 12, 8, 4 2 8. ಸೊ 128 ಈಕ್ವಲ್ಸ್ 4 ಇಂಟು 32. ಸಿಮಿಲರ್ಲಿ 4, ಇದನ್ನು ನೋಡಿ ಈ ಥರ ಮಾಡೋದು ಬೆಟರು. ಯಾವಾಗ್ಲೂ ಲಾಂಗ್ ಡಿವಿಷನ್ ಮೆಥಡ್ ಹಿಂಗೆ ಹಾಕ್ಕೊಳ್ಳೋದೇ ಯಾವಾಗಲೂ ಬೆಟರ್. ಇನ್ನೊಂದು ನಂಬರ್ ಯಾವುದದು? 2 ಥರ ತೋರಿಸ್ತಾ ಇದ್ದೀನಿ ನಿಮಗೆ. 128, ಇನ್ನೊಂದು 324. 324 4, 4 8 32, 4 4 1 4. ಹೌದಾ? ದೇರ್ ಫಾರ್ ಏನಾಯ್ತು ಇವಾಗ? 324 ಈಕ್ವಲ್ಸ್ 4 ಇಂಟು 81. ದೇರ್ ಫಾರ್ ಈಗ ಫ್ರ್ಯಾಕ್ಷನ್ನು 128 ಬೈ 324 ಈಕ್ವಲ್ಸ್ ಏನು?
4 into 32 ಡಿವೈಡೆಡ್ ಬೈ 4 into 81. ಸೊ ಏನು ಮಾಡೋದು? ಕೆಂಪು ಕತ್ತಿ ಕ್ಯಾನ್ಸಲ್ ಮಾಡೋದಕ್ಕೆ ಕೆಂಪು ಕತ್ತಿ ಹೋದರು ಅಂದರೆ ಉಳಿದವ್ರು ಯಾರೋ ಅವ್ರನ್ನ ಬರೆಯೋದು. ಈಗ ನೋಡಿ 32 and 81 ಆರ್ ರಿಲೇಟಿವ್ಲಿ ಪ್ರೈಮ್. ಗೊತ್ತಾಯ್ತಾ? ಇಲ್ಲಾದರೆ ಈಗ ಇಷ್ಟು ದೊಡ್ಡ ನಂಬರ್ ಕೊಟ್ಟಾಗ 2ರಿಂದ ಮಾಡಲು 2 ಮತ್ತೆಲ್ಲ ಮಾಡ್ತಾ ಕೂತ್ಕೊಂಡು ಹುಡುಕ್ಬೇಕಾಗತ್ತೆ. ವೆರಾಸ್ ಇಫ್ ಯು ಫೈಂಡ್ ದಿ HCF, ಫೈಂಡಿಂಗ್ ದಿ ಕಾಮನ್ ಫ್ಯಾಕ್ಟರ್ will help us find the other factor. So other factors when divided they become relative prime, so it is reduced. So this is the lowest form. HCF is equal to 4 ಅನ್ನೋದು ಒಂದು ಸೊಲ್ಯೂಷನ್. ಗೊತ್ತಾಯ್ತಾ ಇದು ಪ್ರೊಸೀಜರು? ಎಲ್ಲ ಬರ್ಕೊಂಡಿದ್ದೀರಾ? ಬರ್ಕೋತೀರಾ? ಬರ್ಕೊಂಡಾಗಿದೆಯಾ? ನೋ? ಎಸ್, ಬರ್ಕೊಳ್ಳಿ ಇವಾಗ. ಬರ್ಕೊಳ್ಳಿ ಬೇಗ ಬರ್ಕೊಂಡು ನೆಕ್ಸ್ಟ್ ಲೆಕ್ಕ ರೆಡಿ ಮಾಡ್ಬೇಕೀಗ. ಗೊತ್ತಾಯ್ತಾ ಗುರುವೆ? ಹಾಂ, ತಲೆ ಮೇಲೆ ಕೈ ಎಳ್ತ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾನೆ ನಮ್ಮ ಫ್ರೆಂಡು ಅನಂತ್ ಶೈನ್ ಅಂತಾರೆ, ಅನಂತ ನಾರಾಯಣ ಸ್ವಾಮಿ ಥರ ಮಲ್ಕೊಂಡಿದ್ದಾನೆ ಈಗ. ಅಲ್ಲಿ ಯಾರೋ ನಮ್ಮ ಫ್ರೆಂಡು ಕಿಟಕಿ ಕರ್ಟನ್ ತೆಗೆದು ಹೊರಗಡೆಗೆ ಏನೋ ನೋಡಿ ಅಲ್ಲಿ ಏನೋ ಕೋತಿ ಕುಣಿತಾ ಇದೆಯೋ ಏನಾಗ್ತಾ ಇದೆ ಗೊತ್ತಿಲ್ಲ, ಫುಲ್ ಎಂಜಾಯ್ ಮಾಡ್ತಾ ಇದ್ದಾನೆ. ಅದು ಕಾಣಿಸ್ಬಾರ್ದು ಅಂತ ಅದ್ರ ಕರ್ಟನ್ ತಲೆ ಮೇಲೆ ಹಿಂಗೆ ಹಾಕ್ಕೊಂಡಿದ್ದಾನೆ ಗುರು. ಹಾಂ, ಈಗ ಕಾಣಿಸ್ತಾ ಇದೆ ಇಲ್ಲ? ಎಸ್ ಸರ್. ಈಗ ಇದೇ ಥರ ಇನ್ನೊಂದು ಲೆಕ್ಕ ಮಾಡಬೇಕು. ರೆಡಿ? ಎಲ್ಲ ಬರ್ಕೊಂಡ್ರಾ? ನಾವು ಇಲ್ಲಿ ಮೇಲೆ ಕಿತ್ತಳ್ತೀನಿ, ಈಗ ಹಂಗೇನೆ ಬರ್ಕೋತಾ ಇದೆ. ಸೊ ಯಾರು ಲಾರ್ಜರ್ ನಂಬರು 672 ಅವ್ರನ್ನ ಡಿವಿಡೆಂಡ್ ಮಾಡಿಕೊಂಡು 394ನ ಡಿವಿಸರ್ ಮಾಡಿಕೊಂಡು ಶುರು ಮಾಡೋದು. ಕಡೆ ಫ್ಯಾಕ್ಟರು ಕಡೆ ಡಿವಿಸರು 0 ರಿಮೈಂಡರ್ ಬರೋ ತನಕ ಮಾಡ್ಕೊಂಡು ಹೋಗೋದು. ಕರೆಕ್ಟಾಗಿ ಮಾಡಿ. ಏನೋ ಮರಿ ಭಾಳ ಯೋಚನೆ ಮಾಡ್ತಾ ಇದೆಯಾ? ಹಿಂದೆ ಹೇಳ್ಕೊಟ್ಟಿದ್ದ ಪ್ರೊಸೀಜರ್ ಗೊತ್ತಾಗಿಲ್ವಾ? ಗೊತ್ತಾಗಿದೆಯೋ ಇಲ್ವೋ? ಹಾಂ, ಮತ್ತೇನು ಮಾಡ್ತಾ ಇದೆಯಾ? ಶುರು ಮಾಡು ಲೆಕ್ಕನ. ಆರಾಮಾಗಿ ಕೂತಿಯಲ್ಲ, ರಿಲ್ಯಾಕ್ಸ್ ಮಾಡ್ತಾ ಇದ್ದಾನೆ. ಸ್ವಲ್ಪ ಗಾಳಿ ಬೀಸಿ ಅವನಿಗೆ, ಹಾಗೆ ಲೈಟಾಗಿ ನಿದ್ದೆ ಮಾಡಲಿ.
ಯಾವಾಗಲೂ ಫಸ್ಟ್ ಟೂ ಡಿಜಿಟ್ಸ್ ಎರಡು ನೋಡಿಕೊಂಡು 39 ಎರಡಲಿ ಹೋಗುತ್ತಾ 39 ಒಂದಲಿ ಹೋಗುತ್ತಾ ಅಂತ ನೋಡಬೇಕು. 39 ಎರಡಲಿ 78 ಮೈಂಡಿಗೆ ಅದು ಬರಬೇಕು ಯಾವಾಗಲೂ, ಗೊತ್ತಾಯ್ತಾ? ಆವಾಗ ಕೋಶೆಂಟು 2ನ 1 ಅಂತ ಐಡಿಯಾ ಬರುತ್ತೆ. ಎಷ್ಟು ಬರ್ತಾ ಇದೆ? 16. ವೆರಿ ಗುಡ್. ನೋಡೋಣ ಇನ್ನೊಬ್ರು ಯಾರಿಗಾರು ಬಂತ ಅಂತ. ಫಸ್ಟ್ HCF ಎಷ್ಟು ಬಂತು ಅಂತ ಹೇಳಿ. ಸೊ 16 ಬಂದಿರೋರು ಇನ್ನು ಅದರ್ ಫ್ಯಾಕ್ಟರ್ ಕಂಡಿರಬೇಕು. ಇದಕ್ಕೆಲ್ಲ ಮಗ್ಗಿ ಕರೆಕ್ಟಾಗಿ ಬರಬೇಕು. ಗುಣಿಸೋದಕ್ಕೆ ಭಾಗಿಸೋದಕ್ಕೆಲ್ಲ ಮೈಂಡಲ್ಲಿ ಫಾಸ್ಟಾಗಿ ಮಾಡೋದು ಕಲ್ತ್ಕೋಬೇಕು. ಹಾಂ, 16 ಬರೋಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ 394 ಈಸ್ ನಾಟ್ ಡಿವಿಸಿಬಲ್ ಬೈ 16. ಅದಕ್ಕೆ ಕೇಳಿದ್ದು. You please observe how important is division. ನೋಡಿದ್ರಾ? 2ನೇ ಇದಕ್ಕೆ HCF ಇನ್ಯಾವುದೂ ಇಲ್ಲ ಅನ್ನೋದು ನೀವು ಹಾಗೆ ಮಾಡಿದ್ದಿದ್ದರೆ ಅದು ಲಾಸ್ಟಲ್ಲಿ ಬರೋದು ರೆಡ್ಯೂಸ್ಡ್ ಫಾರಮ್ಮೋ ಇಲ್ವೋ ಅಂತ ಫ್ಯಾಕ್ಟರ್ಸ್ ಹುಡುಕೋತಾ ಕೂತಿರ್ತಿದ್ರಿ, ಹೌದಾ? ಸೊ ಅದಕ್ಕೋಸ್ಕರನೇ ಇವೆಲ್ಲ ಲೆಕ್ಕ ಮಾಡಬೇಕು. 2 appears all right. 2 ಬಂದಮೇಲೆ ಅದರ್ ಫ್ಯಾಕ್ಟರ್ ಕಂಡುಹಿಡಿಬೇಕು. ಅದರ್ ಫ್ಯಾಕ್ಟರ್ ಕಂಡುಹಿಡಿದು ಲೋಯೆಸ್ಟ್ ಫಾರಮ್ ಬರೀಬೇಕು. ನೋಡಿ, ಅವರು ಬಟರ್ಫ್ಲೈ ಆಲ್ಸೋ ಇಸ್ ಕೀನ್ ಆನ್ ಮ್ಯಾಥಮ್ಯಾಟಿಕ್ಸ್. ಇಲ್ಲ ಅಷ್ಟೊಂದು ಸೊಳ್ಳೆ ಪ್ರಾಬ್ಲಮ್ ಇಲ್ಲ ಅಲ್ವ ಅಮ್ಮ? ನಾಟ್ ಬ್ಯಾಡ್. ಯಾರ್ಯಾರ್ದು HCF ಮುಗಿದಿದೆ ಕೈ ಎತ್ತಿ. ಸೊ ಎಲ್ರಿಗೂ 2 ಅಂತಲೇ ಬಂದಿದೆಯಾ HCF? ಸೊ 2 ಇಂದ 2 ಡಿವೈಡ್ ಮಾಡೋದು ಎಷ್ಟೊತ್ತು ಅದರ್ ಫ್ಯಾಕ್ಟರ್ಸ್ಗೆ? 187. ಸೊ ಕಾಮನ್ ಫ್ಯಾಕ್ಟರ್ 2 ಸರಿನಾಮ? ಓಕೆ. ಸೊ ಮಾಡಿಲ್ಲದೆ ಇದ್ದವ್ರಿಗೆ ಕ್ವಿಕ್ಕಾಗಿ ರೆಡಿ ಮಾಡಿಬಿಡೋದು. ಈಗ ನೋಡಿ, ಇಲ್ಲಿ ಫಾಸ್ಟಾಗಿ ಮಾಡ್ಕೊಂಡು ಹೋಗ್ಬಿಡೋದು. ಏನು ಮಾಡೋದು? ಫಾಸ್ಟಾಗಿ 672 394 39 78 ಆಗಲ್ಲ. ಸೊ 394 ಕಳೆಯೋದು, 12 4 ಹೋದ್ರೆ 8, 16 9 ಹೋದರೆ 7, 5 3 ಹೋದರೆ 2, 394 ಮತ್ತೆ ಒಂದೇ ಸತಿ ಹೋಗುತ್ತೆ. ಮತ್ತೆ 14 8 ಹೋದರೆ 6, 8 7 ಹೋದರೆ 1, ಮತ್ತೆ 278, 11 2 22 ಆಗುತ್ತೆ. 2 6 12, 2 1 2 1 3, 2, 8 2 ಹೋದ್ರೆ 6, 7 3 ಹೋದರೆ 4, 116, ಮತ್ತು 2 2 6 12 4 8 1 9,
24, 46, 24 1 24. ಹಾಂ ಏನಮ್ಮ? ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ನಾ ಫ್ರೆಂಡ್ಗಳು ಮಾಡಿಲ್ವಲ್ಲ ಅವ್ರುಗಳಿಗೆ ಕ್ವಿಕ್ಕಾಗಿ ಮಾಡ್ತಾ ಇದ್ದೀನಿ. ಇದು 22, 2 ಬಂತು. ಸೊ ಲಾಸ್ಟಲ್ಲಿ ಇವರೊಬ್ಬರೇ ನಮಗೆ ರಿಮೈಂಡರ್ ಇಲ್ಲದೆ ಕೊಡ್ತಾ ಇದ್ದಾರೆ. ಸೊ ದ ಲಾಸ್ಟ್ divisor is HCF. Last divisor is, which is the last divisor? Divisor for which remainder is 0. Divisor for which remainder is 0. That is the HCF. Other factors ಹೆಂಗೆ ಮಾಡೋದು? 394/2 ಅಂತಂದರೆ 2 1 2, 2 9 18, 2 7 14. ಹಾಗೇನೇ 672/2 is equal to 2 3 6, 2 3 6. So therefore 394 equals 2 into 197. 672 is equal to 2 into 336. Therefore 394 by 672 equals 2 into 197 by 2 into 336 is equal to ಕೆಂಪಕತ್ತಿ. ಉಳಿದವರು ಯಾರೋ ಅವರು. ಇವ್ರಿಗೂ ಒಂದು ಹಾಕೋದು, ಇವ್ರಿಗೂ ಒಂದು ಹಾಕೋದು. ಉತ್ತರ ಬಂತು ಅಂತ ಆಯ್ತಾ? ಈಗ 3 ನಂಬರ್ಗೆ HCF ಹೆಂಗೆ ಕಂಡು ಹಿಡಿಯೋದು? 2 ನಂಬರ್ಗೇನೋ ಮಾಡಿದ್ರೆ ಈಗ ನೆಕ್ಸ್ಟು 3 ನಂಬರ್ಗೆ ಹೆಂಗೆ HCF ಕಂಡು ಹಿಡಿಯೋದು ಅಂತ ಹೇಳ್ಬಿಟ್ಟು. ಓಕೆ, ಫೈಂಡಿಂಗ್ HCF ಆಫ್ ಮೋರ್ ದೆನ್ 2 ನಂಬರ್ಸ್. ಫೈಂಡಿಂಗ್ HCF ಆಫ್ ಮೋರ್ ದೆನ್ 2 ನಂಬರ್ಸ್. ಅದಕ್ಕೆ ಏನೂ ಇಲ್ಲ, ಫಸ್ಟ್ 2 ನಂಬರಿಗೆ ಇದೇ ಥರ ಕಂಡುಹಿಡ್ಕೊಳ್ಳೋದು. ಫಸ್ಟ್ 2 ನಂಬರ್ಗೆ ಇದೇ ಥರ ಕಂಡುಹಿಡ್ಕೊಳ್ಳೋದು. ಮಧ್ಯದಲ್ಲಿ ಒಂದು ಕಾಮನ್ ಆಗಿರ್ತಾರೆ, ಅವರಿನ್ನೊಬ್ರಿಗೂ ಮತ್ತೆ ಇನ್ನೊಂದು ಸತಿ HCF ಕಂಡುಹಿಡ್ಕೊಳ್ಳೋದು. ಬಂದಿರೋ 2 HCFಗೂ ಇನ್ನೊಂದು HCF ಕಂಡುಹಿಡೋದು. ಲಾಸ್ಟ್ HCF ಯಾರು? ದಟ್ ಈಸ್ ದಿ HCF ಅಂತ ಹೇಳ್ಬಿಟ್ಟು. ಸೊ ಆ ಥರದೊಂದು ಲೆಕ್ಕ ಮಾಡೋಣ. Example 1. First observe ಮಾಡಿ, find the HCF of ಜನರಲ್ ಪ್ರೊಸೀಜರ್ ಥರ ತೋರಿಸ್ತೀನಿ. ಇದನ್ನು ಅಬ್ಸರ್ವೇಷನಲ್ಲೇ ಮಾಡ್ಬೋದು, ಬಟ್ ಆದ್ರೂ ಪ್ರೊಸೀಜರ್ ತಿಳ್ಕೊಳ್ಳೋಕ್ಕೋಸ್ಕರ ಸ್ಮಾಲ್ ಪ್ರಾಬ್ಲಮ್ ಫಸ್ಟ್ ಯು ಟ್ರೈ ಟು ಅಂಡರ್ಸ್ಟ್ಯಾಂಡ್. ಓಕೆ, ಬರ್ಕೊಂಡ್ರೆ ಲೆಕ್ಕ ಎಲ್ಲರೂ? ಈಗ ಏನು ಮಾಡೋದು ಅಂತಂತಂದರೆ, HCF ಆಫ್ 14 and 18 ಫಸ್ಟ್ ಮಾಡೋದು. HCF ಆಫ್ 14 and 18 ಅದೇ ಪ್ರೊಸೀಜರೇ ಮಾಡ್ಕೊಂಡು ಹೋಗಿ, ಬಿಕಾಸ್ ಪ್ರಾಕ್ಟೀಸ್ ಆಗಲಿ. 14 1 14, 4 ಮತ್ತು 14, 4 3 12, 2 ಮತ್ತು 4, 2 2 4. ದೇರ್ಫೋರ್ 14, ದೇರ್ಫೋರ್ HCF ಈಕ್ವಲ್ಸ್ ಎಷ್ಟು? 2 ಬಂತು. ಸಿಮಿಲರ್ಲಿ HCF ಆಫ್ 18 and 24 ಮಾಡಿ. HCF ಆಫ್ ಎಷ್ಟು? 18 and 24. ಯಾವುದು?
18 and 24 ನೋಡಿ ಇಲ್ಲಿ 24. ನೆಕ್ಸ್ಟು 18 ಹಾಂ ಬಂದೆ. ಸೊ ಎಷ್ಟಾಯಿತು? 6 ಬಂತು, 18 ಬಂತು, 6 3 18. ದೇರ್ ಫೋರ್ HCF ಈಸ್ 6. ಈಗ ನೆಕ್ಸ್ಟು HCF ಆಫ್ 2 and 6 ಮಾಡಿದಾಗ ದೊಡ್ಡದು 6, ಚಿಕ್ಕದು 2. 2 3 ಯಾರು? ಎಷ್ಟು? 6. ಸೊ ಆದ್ದರಿಂದ ದೇರ್ ಫೋರ್ 2 ಈಸ್ HCF ಆಫ್ 14, 18 and 24. 14, 18 and 24. ಈಗ ನೋಡಿ ಇಲ್ಲಿಗ 14 ಈಕ್ವಲ್ಸ್ ಏನಪ್ಪ? 2 into 7 ಹೌದಾ? 18 ಈಕ್ವಲ್ಸ್ ಏನು ಹೇಳಿ? 2 into 9. 24 ಈಕ್ವಲ್ಸ್ ಎಷ್ಟು ಹೇಳಿ? 2 into 12, which is 2 into 6, which is 2 into 3. ಬಟ್ ಮೂರೂ ನಂಬರ್ಗೆ ಕಾಮನ್ ಫ್ಯಾಕ್ಟ್ರ್ ಯಾರು ನೋಡಿ? ಹೌದಾ? ಇನ್ನೊಬ್ಬನೇ ತಾನೆ ಕಾಮನ್ ಫ್ಯಾಕ್ಟ್ರು. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಸೊ ಪ್ರೊಸೀಜರ್ ಇಸ್ ಸೇಮ್. ಏನು ಮಾಡ್ತೀರಾ ಹೇಳಿ? ಇವಾಗ 3 ನಂಬರ್ ಕೊಟ್ಟರೆ 2 ತೊಗೊಳ್ಳೋದು, ಫಸ್ಟ್ 2 ತೊಗೊಳ್ಳೋದು, ಆಮೇಲೆ ನೆಕ್ಸ್ಟ್ 2 ತೊಗೊಂಡು ಎರಡಕ್ಕೂ HCF ಬರುತ್ತೆ. ಆ ಬಂದಿದ್ದ HCFಗೆ ಮತ್ತಿನ್ನೊಂದು ಸತಿ HCF ಕಂಡುಹಿಡಿದಾಗ ಆ ಲಾಸ್ಟ್ HCF ಯಾವುದು? ದಟ್ ಈಸ್ ದಿ HCF ಫಾರ್ ಆಲ್ ದಿ ನಂಬರ್ಸ್. ಡಿಡ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಆಲ್ ಆಫ್ ಯು? ಸೊ ವಿಲ್ ಯು ಟ್ರೈ ಒನ್ ಪ್ರಾಬ್ಲಮ್ ಅಗೈನ್? ಬರ್ಕೋತಿದ್ದೀರಾ? ಬರ್ಕೊಳ್ಳಿ. ಎಸ್ ಸರ್, ಜೋರಾಗಿ. ಬೆಳಗ್ಗೆ ಬಿದ್ದಾಗ ಇವರು ಬರ್ಕೊಂಡ್ರಾ? ಬರ್ಕೊಳ್ಳಿ. ಸೊ ಇಲ್ಲಿ ಆ್ಯಕ್ಚುಲಿ ನಾನು ಬರೀತೀನಿ. ಇದು ಫಸ್ಟ್ ಸ್ಟೆಪ್ಪು, ಇದು ಸೆಕೆಂಡ್ ಸ್ಟೆಪ್ಪು, ಇದು ಥರ್ಡ್ ಸ್ಟೆಪ್. ಗೊತ್ತಾಯ್ತೇನಪ್ಪ? ಓಕೆ. ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3. ಫೈನಲ್ ಆನ್ಸರ್ ಅದು. ಆಯಿತಾ? ರಾಕೆಟ್ ಬಿಡ್ತೀಯ ಫ್ರೆಂಡ? ಬಿಡು ಪರವಾಗಿಲ್ಲ. ಓಕೆ. ನೆಕ್ಸ್ಟು ಲೆಕ್ಕ ಹಾಕ್ಲಾ ಈಗ? ನೆಕ್ಸ್ಟು ರೆಡಿ? ಎಲ್ಲ ಪಾಪ ಸುಸ್ತಾಗ್ಬಿಟ್ಟಿದ್ದಾರೆ ಹಿಂದ್ಗಡೆ ಎಲ್ಲ ಗುಣಪಣ ಮಾತು. ಏನು ಸುಸ್ತಾದರೂ ಬಿಡೋದಿಲ್ಲ ಇವಾಗ ನಿಮಗೆ. ಪೇಜ್ ತುಂಬಿಸ್ತಾ ಇರೋದು. ಈಗ ನೀವು ಅಲ್ಲಿ ಪೇಜ್ ಎಳ್ಕೊಂಡು ಲೆಕ್ಕ ಮಾಡಿದಾಗ ನಾ ಪೇಜ್ ಇಲ್ಲಿ ಹಾಕೊಂಡು ಲೆಕ್ಕ ಮಾಡ್ತಾ ಇರೋದು. ಎಷ್ಟನೇದು ಎಕ್ಸಾಂಪಲ್ 2. ಫೈಂಡ್ ದಿ GCD ಆಫ್ ಅಂದರೂ ಲೆಕ್ಕ ಅದೇನೇನೆ, ಸುಮ್ಮನೆ ಪ್ರಾಕ್ಟೀಸ್ ಆಗಲಿ ಅಂತ. GCD ಆಫ್. GCD ಅಂದ್ರೇನು? ಗ್ರೇಟೆಸ್ಟ್ ಕಾಮನ್ ಡಿವಿಸನ್. ಉತ್ತರ ಬರಿಬೇಕಾದ್ರೆ ಫೈಂಡ್ ದಿ GCD ಅಂತ ಕೇಳೋದಕ್ಕೆ ಲಾಸ್ಟಲ್ಲಿ ದೇರ್ ಫೋರ್ HCF ಈಸ್ ಈಕ್ವಲ್ ಅಂತ ಬರಿಬೇಡಿ. ಬಂದಿದ್ದ ಉತ್ತರಕ್ಕೆ ದೇರ್ ಫೋರ್ GCD ಈಕ್ವಲ್ಸ್ ದಿಸ್ ಮಚ್ ಅಂತ ಬರಿಬೇಕು. ಈಗೇನು ಮಾಡೋದು? 12 24 ಇದು 16 24 ಒಂದ್ಸತಿ, 24 48 ಒಂದ್ಸತಿ, ಆಮೇಲೆ 48 74 ಒಂದ್ಸತಿ, 3 HCF ಬರುತ್ತೆ. ಆದ್ದರಿಂದ ಏನಾಯ್ತದೋ? ಒಂದು ಲೆಕ್ಕ ಈ ಪ್ರೀವಿಯಸ್ ಲೆಕ್ಕಕ್ಕೆ ರೆಡ್ಯೂಸ್ ಆಯಿತು. 3 ಬಂತು HCF. ಹೌದಾ? ಆ 3 ಬಂದ ಮೇಲೆ ಏನು ಮಾಡಬೇಕು? ಆ 3ಕ್ಕೆ ಮತ್ತೆ
ಎರಡಕ್ಕೆ ಕಂಡುಹಿಡಿಬೇಕು. ಲಾಸ್ಟಲ್ಲಿ ಯಾವ್ದು ಬರುತ್ತೋ ಅದು HCF ಅಂತ. ಸೊ ಅಲ್ಲಿ 3 ಸ್ಟೆಪ್ ಇತ್ತು, ಇಲ್ಲೆಷ್ಟಿರುತ್ತೆ? ಇನ್ನೂ 2 ಸ್ಟೆಪ್ ಇರುತ್ತೆ. ಸೊ ಫಸ್ಟ್ ಫೈಂಡ್ ಫಾರ್ 16 and 24. 16 and 24 ಫಸ್ಟ್ ಹೇಳಿ. ಹಾಂ, ಅದನ್ನೊಂದು ಕಡೆ ಇಟ್ಕೊಳ್ಳಿ 16 and 24ನ. ಇನ್ನೊಂದು ನೆಕ್ಸ್ಟ್ 24 and 48ಗೆ ಮಾಡಿ. 24 ಬರುತ್ತೆ, ಅದನ್ನೊಂದು ಕಡೆ ಇಟ್ಕೊಳ್ಳಿ. 48 and 74ಗೆ ಮಾಡಿ ನೆಕ್ಸ್ಟು. ಎಷ್ಟು ಬರ್ತದಪ್ಪ? 2 ಅಂತಲ್ವಾ? ಸೊ 48 and 74ಗೆ ಎಷ್ಟು ಬಂತು? 2 ಬಂತು. ಈಗ ನೆಕ್ಸ್ಟು ಫಸ್ಟ್ ಎಷ್ಟು ಬಂದಿತ್ತು? 8. ಸೆಕೆಂಡ್ ಎಷ್ಟು ಬಂದಿತ್ತು? 24 ಬಂದಿತ್ತು. 2ಗೂ 8ಗೂ ಯಾರು ಕಾಮನ್ ಫ್ಯಾಕ್ಟ್ರು? 2ಗೂ 8ಗೂ ಕಾಮನ್ ಫ್ಯಾಕ್ಟ್ರು HCF ಮಾಡಿ. ಇವಾಗ ನೀವೇನು ಹೇಳಿದ್ರಿ? HCF ಆಫ್ 16 and 24 ಎಷ್ಟು ಬಂತು? ಎಷ್ಟು? 8. 24 and 48 ಎಷ್ಟು ಬಂತು? 24 ಬಂತು. ಆಮೇಲೆ HCF ಆಫ್ ಎಷ್ಟು? 48 and 74 ಎಷ್ಟು ಬಂತು? ಈಗ therefore HCF ಆಫ್ 8 and 24 ಎಷ್ಟು? 48 and 74ಗೆ 16. ಹಾಂ, ಅಲ್ಲಪ್ಪ, ಇದು ಒಂದು HCF ಫಸ್ಟ್ ಸ್ಟೆಪ್ಪು, ಇದು 2ನೇ HCF ಸೆಕೆಂಡ್ ಸ್ಟೆಪ್ಪು, ಇದು 3ನೇ HCF ಥರ್ಡ್ ಸ್ಟೆಪ್ಪು. 48 74ಗೆ ಎಷ್ಟು? 2 ಅಲ್ವಾ? ಅದು ಹೆಂಗೆ ಬಂತು ಅಂತ ಯಾರಿಗಾರು ಗೊತ್ತಾಗ್ಲಿಲ್ವಾ? ಏನು ಪರವಾಗಿಲ್ಲ, ಒಂದು ಸತಿ ಮಾಡೇ ಬಿಡೋಣ. 74 ಅದನ್ನು 48ಇಂದ ಮಾಡೋದು. 48 ಅಂದರೆ 14 8 ಹೋದ್ರೆ 6, 6 4 ಹೋದ್ರೆ 2, 48, 26, 22, 20, 20, 2, 4, ಆದ್ದರಿಂದ 2 ಆಯಿತಾ? ಸೊ HCF ಎಷ್ಟಾಯ್ತು? ಇದಕ್ಕೆ 2 ಆಯಿತು. ಈಗ HCF ಆಫ್ 8 and 24 ಎಷ್ಟು ಹೇಳಿ? 3ನಾ? 8 and 24ಗೆ HCF ಈಕ್ವಲ್ಸ್ 8. HCF ಆಫ್ 24 and 2 ಎಷ್ಟು? 2. ಲಾಸ್ಟಲ್ಲಿ ಉಳಿದವ್ರು ಯಾರು? 8 and 2. therefore ಲಾಸ್ಟ್ HCF ಯಾವುದು? HCF ಆಫ್ 8 and 2. 8 and 2 ಏನು ಬರುತ್ತೆ? 8, 2, 2 4 8 ಹೋಗುತ್ತೆ. ಸೊ therefore ನೋಡಿದ್ರಾ, HCF ಆಫ್ 16, 24, 48 and 74 ಈಕ್ವಲ್ಸ್, ನಾನು ನಿಮಗೆಲ್ಲ ಹೇಳ್ಕೊಟ್ಬಿಟ್ಟು ಇಲ್ಲೇನು ಬರಿತಾ ಇದ್ದೀನಿ? GCD ಬರಿಬೇಕಾಗಿತ್ತು. ಈಗ ನೋಡಿ, ಇಲ್ಲಿ 16 24ಗೂ 24 ಡಿವೈಡೆಡ್ ಬೈ 16 ಮಾಡಿದ್ರೆ ಲಾಸ್ಟಲ್ಲಿ 8 ಉಳಿಯಬೇಕು. HCF ಇದೇ ಪ್ರೊಸೀಜರ್ನೇ ಎಲ್ಲದಕ್ಕೂ ಮಾಡಬೇಕು. ಮಾಡಿದ್ದೀರಾ ಅಲ್ವಾ? ಎಲ್ರಿಗೂ ಗೊತ್ತಾಗಿದೆ ಅಲ್ವಾ? ಓಕೆ. ಸೊ ಈ ಥರದ್ರಲ್ಲಿ ಪ್ರಾಕ್ಟೀಸ್ ಪ್ರಾಬ್ಲಮ್ ಕೊಟ್ಟರೆ ಮಾಡ್ತೀರಾ ಅಲ್ವಾ? ರೆಡ್ಯೂಸ್ ದಿ ಫಾಲೋಯಿಂಗ್ ಫ್ರ್ಯಾಕ್ಷನ್. reduce the following fractions
to their lowest form. ಅಥವಾ ಇದನ್ನು ಇನ್ನೊಂದು ಥರ ಏನು ಕೊಡ್ಬೋದು, ಏನಂತ ಹೇಳ್ಬೋದು, ಆರ್ ಸಿಂಪ್ಲಿಫೈ. ಈ ಥರದ ಲೆಕ್ಕ ಇವತ್ತು ನಿದ್ದೆ ಬರೋ ತನಕ ಈಗ ಪ್ರಾಕ್ಟೀಸ್ ಮಾಡೋದು. ಬಿಕಾಸ್ ಇದರಿಂದ ಡಿವಿಷನ್ನು ನಿಮಗೆ ಸಿಂಪ್ಲಿಫೈ ಆಗಿಬಿಟ್ಟಿದೆ, ಅದು ಸಿಂಪ್ಲಿಫೈ ಆಗಿಬಿಟ್ಟಿದೆ. ಅಯ್ಯೋ ಜಾಣ್ರಪ್ಪ ನೀವೆಲ್ಲ. ಇವ್ರಿಗೊಂಚೂರು ಜಾಗ ಮಾಡ್ಕೊಂಬಿಟ್ಟು ಈಗ ಸರೋದ್ರಾ ಸರೋದ್ರು. ಓಕೆ, ಸಿಂಪ್ಲಿಫೈ. ಸೊ ಇದ್ರ ಪ್ರಾಬ್ಲಮ್ಸು ಎಕ್ಸರ್ಸೈಸಸ್ ಆನ್ ಯಾವಾಗ ಎಕ್ಸರ್ಸೈಸ್ ಅಂತ ಕರಿತೀವಿ ಗೊತ್ತಾ? ನೀವು ಯಾವಾಗಲೂ ಮ್ಯಾಥಮೆಟಿಕ್ಸಲ್ಲಿ ಅಂತ ತಿಳ್ಕೊಬೇಕು, ಎಕ್ಸರ್ಸೈಸ್ ಅಂದರೆ ಬೇರೆ, ಪ್ರಾಬ್ಲಮ್ ಅಂದರೆ ಬೇರೆ. ಕಣ್ಣೆಲ್ಲ ಬಿಡ್ತಾ ಇದ್ದಾರೆ ನಮ್ಮ ಫ್ರೆಂಡು. ಎಕ್ಸರ್ಸೈಸ್ ಅಂದರೆ ಹೆಂಗೆ ಮಾಡೋದು ಅಂತ ಗೊತ್ತಾದ ಮೇಲೆ ಅದರಲ್ಲಿ ಚೆನ್ನಾಗಿ ಪರಿಶ್ರಮ ಬರೋದಕ್ಕೆ ಮಾಡ್ತೀವಲ್ಲ, ಅದು ಎಕ್ಸರ್ಸೈಸು. ಇದೇನು ನೋಡಲೇ ಇಲ್ವಲ್ಲ ಅಂತ ಬರುತ್ತಲ್ಲ, ಆವಾಗ ಅದು ಪ್ರಾಬ್ಲಮ್. ಗೊತ್ತಾಯ್ತು ನಮ್ಮ ಪ್ರಾಬ್ಲಮ್ ಯಾವಾಗ? ಸಮಥಿಂಗ್ ವಿಚ್ ಅಯ್ಯೋ ಅಂದರೆ ಸಮಥಿಂಗ್ ನೋಡಿಲ್ಲಪ್ಪ ಇದೇನು ಮಾಡೋದು ಅಂತ ಬಂತಲ್ಲ, ಅದು ಪ್ರಾಬ್ಲಮ್ ಅಂತೇಳಿ. ಸೊ ಅದಕ್ಕೆ ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ ಅಂಥೇಳಿ ಆ ಥರ ಬಂದಾಗ ಹೌ ಟು ಸಾಲ್ವ್ ದಿ ಪ್ರಾಬ್ಲಮ್ ಅನ್ನೋದು ಗೊತ್ತಾಗೋಕ್ಕೋಸ್ಕರ ಇದು ಮಾಡ್ತಾಯಿದ್ದೀರಾ. ಈಗ ನೀವು ಸುಮಾರು ನಾನು ಇವತ್ತು ಕೊಟ್ಟಿದ್ದೆಲ್ಲ ನಿಮಗೆ ಫಸ್ಟ್ ಇಟ್ ವಾಸ್ ಎ ಪ್ರಾಬ್ಲಮ್, ಹೌದಾ? ಫಸ್ಟ್ ಇಟ್ ವಾಸ್ ಎ ಪ್ರಾಬ್ಲಮ್ ಆ್ಯಂಡ್ ದೆನ್ ಯು ಆರ್ ಟೋಲ್ಡ್ ಹೌ ಟು ಯೂಸ್ ಯುವರ್ ಫಂಡಮೆಂಟಲ್ಸ್ ಆ್ಯಂಡ್ ರೆಡ್ಯೂಸ್ ದೆಮ್ ಟು ಸ್ಮಾಲರ್ ನೋನ್ ಟೈಪ್ ಆಫ್ ಪ್ರಾಬ್ಲಮ್ಸ್ ಅಂಥೇಳಿ. ಅದೇ ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್. ವಾಟ್ ಈಸ್ ದಿ ಪ್ರಾಬ್ಲಮ್, ದೆನ್ ಹೌ ಟು ಸಾಲ್ವ್ ಇಟ್ ಅನ್ನೋದಕ್ಕೆ ಒಂದು ಮೆಥಡ್ನ ಮಾಡೋದು. ಮೆಥಡಲ್ಲೇ ಹಿಂದೆ ಏನು ಸ್ಮಾಲರ್ ಪ್ರಾಬ್ಲಮ್ ಮಾಡ್ತಿದ್ರೋ ಅದೇ ಪ್ರಾಬ್ಲಮ್ದೇ ಪ್ರೊಸೀಜರ್ನೇ ವಾಪಸ್ಸು ಉಪಯೋಗಿಸ್ತಾ ಇದ್ದಾರೆ. ಸೊ ಈಗ ಗೊತ್ತಾಗೋಗ್ಬಿಡ್ತು ನಿಮ್ಗೆ ಹೆಂಗೆ ಮಾಡೋದು ಅಂತ. ಈಗ ಮಾಡೋದೆಲ್ಲ ಏನಿದು ಎಕ್ಸರ್ಸೈಸ್ ಅಂತ. ಏನಂತ ಕರಿತೀವಿ ಅದಕ್ಕೆ? ಎಕ್ಸರ್ಸೈಸ್. ಯಾವಾಗಲೂ ತಿಳ್ಕೊಳ್ಳಿ, ಪುಸ್ತಕದಲ್ಲಿ ಎಕ್ಸರ್ಸೈಸ್ ಅಂದರೆ ಅಲ್ಲಿಗೆ ನಿಮಗೆ ಗೊತ್ತಾಗಿದೆ, ಅಲ್ಲಿಂದ ಪ್ರಾಕ್ಟೀಸ್ ಅಂತ. ಪ್ರಾಬ್ಲಮ್ ಅಂದರೆ ಕಲ್ತ್ಕೋಬೇಕು ಅದನ್ನು ಹೌ ಟು ಸಾಲ್ವ್ ಅಂತ. ಸೊ ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ ಅಂತೇಳೇ ಒಂದು ವರ್ಕ್ಶಾಪ್ ಮಾಡೋಣ ಆಮೇಲೆ ಯಾವಾಗಾರ. ವರ್ಡೆಡ್ ಪ್ರಾಬ್ಲಮ್ ಕೊಟ್ಬಿಟ್ಟು ಈಗ ಶುರು ಮಾಡೋಣ. ಇವಾಗ ಒಂದು ಸೊ ಇಲ್ಲಿ ರೆಡ್ಯೂಸ್ ದಿ ಫಾಲೋಯಿಂಗ್ ಫ್ರ್ಯಾಕ್ಷನ್ ಅಂದರೆ ಏನೇನು ಸ್ಟೆಪ್ ಇದೆ ಅಂತ ಒಂದು ಸತಿ ಮಾಡಾಗಲೇ ನಾನು ತೋರಿಸಿದ್ದೀನಿ. ಫಸ್ಟ್ ಏನು ಮಾಡಬೇಕು, ನ್ಯೂಮರೇಟರು ಡಿನಾಮಿನೇಟರ್ನಲ್ಲಿ ಯಾವುದು ದೊಡ್ಡದಿದೆಯೋ, ಇಟ್ ಮೇ ಬಿ ಎ ಪ್ರಾಪರ್ ಫ್ರ್ಯಾಕ್ಷನ್ ಆರ್ ಇಟ್ ಮೇ ಬಿ ಎನ್ ಇಂಪ್ರಾಪರ್ ಫ್ರ್ಯಾಕ್ಷನ್, ನೋ ಪ್ರಾಬ್ಲಮ್. ಬಟ್ ವಾಟ್ ಯು ಶುಡ್ ಡೂ, ಫೈಂಡ್ ದಿ HCF ಬೈ ದಿ ಶಾರ್ಟ್ಕಟ್ ಪ್ರೊಸೀಜರ್. ಬೈ ದಿ ಶಾರ್ಟ್ಕಟ್ ಪ್ರೊಸೀಜರ್ ಏನು ಮಾಡೋದು, ಸ್ಟಾರ್ಟ್ ವಿತ್ ದಿ ಸ್ಮಾಲರ್ ನಂಬರ್ ಆಸ್ ದಿ ಡಿವಿಸರ್, larger number as the dividend. Go on successively finding factors by using the method of what? Remainder as the next divisor, previous divisor as the dividend. ಮಾಡ್ಕೊಂಡು ಹೋಗಿ ಲಾಸ್ಟ್ ಡಿವಿಸರ್ ಫಾರ್ ವಿಚ್ ರಿಮೈಂಡರ್ ಈಸ್ 0, ಅದೇನಾಗುತ್ತೆ, ದಟ್ ಈಸ್ HCF ಅಂತ. HCF ಬಂದಮೇಲೆ ಏನು ಮಾಡಬೇಕು, ಎರಡು ನಂಬರ್ ಕೊಟ್ಟಿದ್ರಲ್ಲ, ಆ ಎರಡೂ ನಂಬರ್ಗೆ ಯು ಹ್ಯಾವ್ ಟು ಫೈಂಡ್ ಅದರ್ ಫ್ಯಾಕ್ಟರ್. ಅದರ್ ಫ್ಯಾಕ್ಟರ್ ಹೆಂಗೆ ಕಂಡುಹಿಡಿಯೋದು, ನಂಬರ್ ಡಿವೈಡೆಡ್ ಬೈ ದಿ HCF, ನಂಬರ್ ಡಿವೈಡೆಡ್ ಬೈ ದಿ HCF. ಸೊ ಅದರ್ ಫ್ಯಾಕ್ಟರ್ ಕಂಡುಹಿಡ್ಕೊಂಡು ನಂಬರ್ ಈಸ್ ಈಕ್ವಲ್ ಟು HCF ಇಂಟು ಅದರ್ ಫ್ಯಾಕ್ಟರ್ ಅಂತ ಬರ್ಕೊಳ್ಳೋದು. ನಂಬರ್ ಈಕ್ವಲ್ಸ್ HCF ಇಂಟು ಅದರ್ ಫ್ಯಾಕ್ಟರ್. ಎರಡೂ ನಂಬರ್ಗೂ HCF ಇಂಟು ಅದರ್ ಫ್ಯಾಕ್ಟರ್ ಬರ್ಕೊಂಡು ಫ್ರ್ಯಾಕ್ಷನ್ ಏನು ಕೊಟ್ಟಿದ್ದಾರೋ ಅದು ಬರ್ಕೊಂಡು ಈಕ್ವಲ್ಸ್ HCF ಇಂಟು ಅದರ್ ಫ್ಯಾಕ್ಟರ್ ಡಿವೈಡೆಡ್ ಬೈ HCF ಇಂಟು ಅದರ್ ಫ್ಯಾಕ್ಟರ್ ಅಂದ್ಬಿಟ್ಟು HCFನ ಕ್ಯಾನ್ಸಲ್ ಮಾಡಿದ್ರೆ ಉಳಿದಿದ್ದೇನೆ ರೆಡ್ಯೂಸ್ಡ್ ಫಾರ್ಮ್. ಓಕೆ, ಸೊ ಫಸ್ಟ್ ಸಿಂಪಲ್ ಇದು ಈ ಕಡೆ ಗುಂಪವ್ರು ಮಾಡಿ ಈ ಲೆಕ್ಕನ, ಇನ್ನೊಂದು ಲೆಕ್ಕ ಹಾಕ್ತೀನಿ ಅದನ್ನು ಈ ಕಡೆ ಗುಂಪವ್ರು ಮಾಡಿ, ಗೊತ್ತಾಯ್ತಾ? ಆಮೇಲೆ ಒಬ್ರಿಗೊಬ್ರು ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಆ ಕಾರ್ಡು.
825/2709. ಇಲ್ಲಿ 936/2368. ಈ ಮಾಡಿಲ್ಲ, ಕ್ವಿಕ್ಕಾಗಿ ನೋಡ್ಕೊಂಡು ಹೋಗಿ. 2709 825 ಅಂತ ಮಾಡಬೇಕಾದ್ರೆ ಸುಮಾರು ಜನಕ್ಕೆ ಶುರು ಎಲ್ಲಿಂದ ಗೊತ್ತಾಗೋದಿಲ್ಲ. ಇಲ್ಲಿ 8 ಅಂದ್ಕೊಳ್ಳಿ, ಇಲ್ಲಿ 27 ಅಂದ್ಕೊಳ್ಳಿ. 8 3 24, 8 4 32. ಸೊ 8 3 24 ಹೋಗುತ್ತೆ, 4 ಆಗಲ್ಲ ಅಂತ 3 ಮಾಡಿಕೊಂಡು 3ರಿಂದ ಗುಣಿಸೋದು. 3 5 15, 3 2 6 1 7, 3 8 24 ಅಂತ ಮಾಡೋದು. 9 5 ಹೋದ್ರೆ 4, 10 7 ಹೋದ್ರೆ 3, 6 4 ಹೋದ್ರೆ 2. ಮತ್ತೆ 825 ಮಾಡೋದು. ಇಲ್ಲಿ 2 4 8, 23 4 4 3 12, 4 8 1 9 ಆಗ್ಬಿಡುತ್ತೆ. ಅದರಿಂದ 92 ಬರುತ್ತೆ, ಆಗೋದಿಲ್ಲ. ಅದರಿಂದ 3ರಲ್ಲಿ ಮಾಡಬೇಕು. 3 4 12, 3 3 9 1 10, 3 2 6 1 7, 5ರಲ್ಲಿ 2 ಹೋದರೆ 3 2 123, 234, 12 2 24 ಆಗ್ಬಿಡುತ್ತೆ. ಆದ್ದರಿಂದ ಹೋಗಲ್ಲ. ಸೊ ಒಂದೇ ಸತಿ 4ರಲ್ಲಿ 3 ಹೋದ್ರೆ 1, 3ರಲ್ಲಿ 2 ಹೋದ್ರೆ 1, 2ರಲ್ಲಿ 1 ಹೋದ್ರೆ 1, 123 ಒಂದೇ ಸತಿ. ಮತ್ತೆ 111, ಆಮೇಲೆ 12 9 3, ಆಮೇಲೆ 12, 3 4 12. ಸೊ 3 ಈಸ್ ರೈಟ್. ಚಪ್ಪಾಳೆ ತಟ್ಟಿ ಎಲ್ರಿಗೂ ಒಂದ್ಸತಿ ಅವ್ರಿಗೆ ಚಪ್ಪಾಳೆ ತಟ್ರ ಪಾಪ, ಎಷ್ಟೊಂದು ದಿನ ಮಾಡಿದ್ದಾರೆ. ಗುಡ್. ಸೊ ಇದು HCF. HCF ಬಂದಮೇಲೆ ಏನು ಮಾಡಬೇಕು? ಅದರ್ ಫ್ಯಾಕ್ಟರ್ಸು. ಅದರ್ ಫ್ಯಾಕ್ಟರ್ಸ್ಗೆ ಯಾರು? ಅದರ್ ಫ್ಯಾಕ್ಟರ್ಸ್ ಅಂತ ಹಾಕ್ಕೊಳ್ಳೋದು. ಅದರ್ ಫ್ಯಾಕ್ಟರ್ಸ್ ಅಂತ ಹಾಕ್ಬಿಟ್ಟು 825/3, 825 ಹಿಂಗೆ ಬರ್ಕೊಳ್ಳೋದು. ಈ ಕಡೆಗೆ 3 ಹಾಕ್ಕೊಳ್ಳೋದು. 3 2 6, 22, 3 7 21, 1 3 5 15. Therefore 825 equals 3 into 275 ಅಂತ ಬರ್ಕೊಳ್ಬೇಕು. ಓಕೆ. ಇನ್ನೊಂದು ಯಾರು ನಂಬರು? 2709. 2709 ಮತ್ತೆ ಡಿವೈಡೆಡ್ ಬೈ 3 ಅಂತ ಹಾಕೊಳ್ಳೋದು. 3 9 27, 0 ಹೋಗಲ್ಲ, 9 3. Therefore 2709 equals 3 into 903. Therefore 825/2709 equals 3 into 275 by 3 into 903 equals 275/903. ಸೊ ಇದಕ್ಕೊಂದ್ಸತಿ ಎಲ್ಲರೂ ಚಪ್ಪಾಳೆ ತಟ್ಕೊಳ್ಳಿ. ಗುಡ್. ಅದಾಯ್ತಾನಪ್ಪ. ಸೊ ಈ ಕಡೆದು ಇನ್ನೂ ಫಾಸ್ಟಾಗಿ ಬಂದುಬಿಡ್ತಾರೆ ಅನ್ಸುತ್ತೆ ಅವರು. 2368 by 936. ಇಲ್ಲೂ ಅಷ್ಟೇ 9 9 3 27 ಆಗಲ್ಲ, 9 2 18 ಅಂತ ಆಗುತ್ತೆ. ಅದರಿಂದ 2 2 6 12, 2 3 6 1 7, 2 9 18, 8 2 ಹೋದ್ರೆ 6, 16 7 ಹೋದ್ರೆ 9, 12 8 ಹೋದ್ರೆ 4, 936. ಇಲ್ಲಿ 49 98 ಆಗ್ಬಿಡುತ್ತೆ. ಅದರಿಂದ ಒಂದೇನೆ 496. ಮತ್ತೆ 6 6 0, 13 9 ಹೋದ್ರೆ 4, 5 4 ಹೋದ್ರೆ ಎಷ್ಟು? ಅಲ್ಲಲ್ಲ, 13 9 ಹೋದ್ರೆ 4, 8 4 ಹೋದ್ರೆ 496. ಮತ್ತೆ ಓನ್ಲಿ ಒನ್ ಟೈಮ್ 6, 9 4 ಹೋದ್ರೆ ಮತ್ತೆ 440. ಎಷ್ಟೀಗ ನೋಡಿ, ಇಲ್ಲಿ 5 8 40 ಅಂತಿದೆ. 8 48 ಬಂದ್ಬಿಟ್ಟು 448 ಆಗುತ್ತೆ. ಅದರಿಂದ 7 7 6 42, 2 ಹೋದ್ರೆ 8, 13 9 ಹೋದ್ರೆ ನೋಡಿದ್ರಾ? ಎಲ್ಲರೂ ಒಂದ್ಸತಿ ಚಪ್ಪಾಳೆ ತಟ್ಟಿ. HCF is equal to 8. ಈ ಚಪ್ಪಾಳೆ ನಿಮಗೆ ತಟ್ಟಿದ್ದು, ನಂಗಲ್ಲ. ನೆಕ್ಸ್ಟು ಈಗ ಅದರ್ ಫ್ಯಾಕ್ಟರ್ಸ್ ಅಂತ. ಅದರ್ ಫ್ಯಾಕ್ಟರ್ಸ್
ಓಕೆ, ಯಾವ್ಯಾರು ನಂಬರ್ ಇರೋರು? 936 ಡಿವೈಡೆಡ್ ಬೈ 8. 8 1 8, 8 1 8, 8 7 56. Therefore 936 equals 8 ಇಂಟು ಯಾವಾಗಲೂ HCF ಇಂಟು ಅದರ್ ಫ್ಯಾಕ್ಟರ್ ಅಂತ ಬರ್ಕೋಬೇಕು. HCF ಇಂಟು ಅದರ್ ಫ್ಯಾಕ್ಟರ್. ನೆಕ್ಸ್ಟ್ ಯಾರು ನಂಬರು? ಇದು ಯಾತಕ್ಕೆ ಬರಿತಾ ಇದ್ದೀನಿ ಅಂದರೆ ನೀವು ಹೆಂಗೆ ಮಾಡಬೇಕು ಅನ್ನೋದಕ್ಕೆ. 2368 8 2 16, 7 8 9 72, 4 8 6 8. Therefore 2368 equals 8 into 296. Therefore 936 by 2368 equals 8 into 117 by 8 into 296 equals 117 by 296. Is HCF? ಇದು ಉತ್ತರ. ಎಲ್ಲರೂ ಒಂದ್ಸತಿ ಚಪ್ಪಾಳೆ ತಟ್ಕೊಳ್ಳಿ. ಅದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಟ್ರಯಲ್ ಕೋಷಂಟ್ನ ರೆಡಿ ಮಾಡ್ಕೊಳ್ಳೋದು. ಏನು ಹೇಳಿ? ಟ್ರಯಲ್ ಕೋಷಂಟ್. ಈಗ ನೋಡಿ ಇಲ್ಲಿ 55 247 ಅಂದರೆ 5 ಡಿಜಿಟ್ ಇದೆ. 74 841 ಅಂದರೆ ಎಷ್ಟಿದೆ? 5 ಡಿಜಿಟ್ ಇದೆ. ಸುಮಾರು ಜನಕ್ಕೆ ಅದನ್ನು ಸ್ಟಾರ್ಟ್ ಮಾಡೋಕ್ಕೆ ಗೊತ್ತಾಗಿರೋದಿಲ್ಲ. ಸೊ 55 70 ಎರಡು ಒಂದೇ ಲೆವೆಲ್ ಡಿಜಿಟ್ ಇದೆ. ಸೊ 55 74 ತೊಗೊಂಡಾಗ 55 74 ಒಂದೇ ಟೈಮ್ ಹೋಗೋದು ಅಂತ ಗೊತ್ತಾಗುತ್ತಲ್ವಾ? ಸೊ ಎತ್ಕೊಳ್ತಾನೆ ಟ್ರಯಲ್ ಕೋಷಂಟ್ ಎಷ್ಟು ಬರುತ್ತೆ? 1 ಟೈಮ್ ಅಂತಾಗುತ್ತೆ. ಸೊ ಹಾಗೇನೇ ಅದೇ ಥರ ಆಗ್ತಾ ಹೋಗ್ತಾ ಇರುತ್ತೆ. 1 or 2 ಬರ್ತಾ ಇರುತ್ತೆ. ಸೊ ಅದನ್ನು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. 547 ನ್ಯೂಮರೇಟರ್ ಎಷ್ಟು? ಅವ್ರು ತಳ್ಕೊಂಬಳಕ್ಕೆ ಅರ್ಜೆಂಟಲ್ಲಿದ್ದಾರೆ ಅವರು, ಗೊತ್ತಾಯ್ತಾ? 547. ಯಾಕೆಂದರೆ ಕೊಟ್ಟಿರೋದೇ ನ್ಯೂಮರೇಟರ್ ಸ್ಮಾಲರು, ಡಿನಾಮಿನೇಟರ್ ಲಾರ್ಜರ್ ಇದೆ. ಉತ್ತರ ಹೆಂಗೆ ಆ ಥರ ತಳ್ಕೊಂಬಳಕ ಬರೋಕ್ಕಾಗಲ್ಲ. ಓಕೆ, ಗುಡ್. ಸೊ ಫಾರ್ ಅದರ್ಸ್ ಐ ವಿಲ್ ಕ್ವಿಕ್ಲಿ ಸಾಲ್ವ್ ದಿಸ್ ಆ್ಯಂಡ್ ದೆನ್ ಐ ವಿಲ್ ಗಿವ್ ಯು ಪ್ರಾಕ್ಟೀಸ್ ಪ್ರಾಬ್ಲಮ್. ಅದಾದಮೇಲೆ ಐ ವಿಲ್ ಟೆಲ್ ಯು ವಾಟ್ ಆರ್ ವಿ ಡೂಯಿಂಗ್ ಫ್ರಮ್ ಟುಮಾರೋ. ಓಕೆ, ಈಗ ನೋಡಿ ಇಲ್ಲಿ ಏನು ಮಾಡಬೇಕು? ಫಸ್ಟು ಲಾರ್ಜರ್ ಆ್ಯಸ್ ಡಿವಿಡೆಂಡ್, ಸ್ಮಾಲರ್ ಆ್ಯಸ್ ದಿ ಡಿವಿಸರ್. ಇದೇನು ಸ್ಟೆಪ್ ಇದು? ಟು ಫೈಂಡ್ HCF. ಫಸ್ಟ್ ಸ್ಟೆಪ್ ಏನು? ಟು ಫೈಂಡ್ HCF. ಅದನ್ನು ಹಾಕ್ಕೊಳ್ಳೋದು. ಸೊ ಒಂದು ಸತಿ ಮಾತ್ರ ಹೋಗುತ್ತೆ ನೋಡಿ. 55 74 ಗಮನಿಸ್ಕೋಬೇಕು. ಯಾಕೆ? 2 5 ಡಿಜಿಟ್ಟು. ಸೊ ಅದನ್ನು ಗಮನಿಸ್ಕೊಂಡಾಗ ಒಂದೇ ಸತಿ ಏನು ಗೊತ್ತಾಗುತ್ತೆ. ಸೊ 55 247 ಅಂತ ಬರ್ಕೊಂಡು ಕಳೀತಾ ಹೋಗೋದು. ಈಗ ನೋಡಿ, ಸಬ್ಟ್ರಾಕ್ಷನ್ ಈಸ್ ಸಚ್ ಅನ್ ಇಂಪಾರ್ಟೆಂಟ್ ಥಿಂಗ್. ಡಿವಿಷನ್ ಮಾಡ್ಬೇಕಾದ್ರೆ ಸಬ್ಟ್ರಾಕ್ಷನ್ನೇ ಭಾಳ ಕ್ರಿಟಿಕಲ್ಲು. ಸೊ ಈಗ 11ರಲ್ಲಿ 7 ಹೋದರೆ 4, 13ರಲ್ಲಿ 4 ಹೋದರೆ 9, 7ರಲ್ಲಿ 2 ಹೋದರೆ 5, 14ರಲ್ಲಿ 5 ಹೋದರೆ 9, 6ರಲ್ಲಿ 5 ಹೋದರೆ 1. ನೆಕ್ಸ್ಟು ಇವ್ರನ್ನ ಮತ್ತೆ 2 5 ಡಿಜಿಟ್ ನಂಬರ್ ಇದೆ. ಸೊ 55 19ನ್ನ ಜ್ಞಾಪಕ ಇಟ್ಕೋಬೇಕು. 19 57 ದೊಡ್ಡದಾಗೋಯ್ತು, 19 2ಲಿ ಆಯಿತು. ಅದರಿಂದ 2 ಅಂತ ಟ್ರೈ ಮಾಡಬೇಕು. ಗೊತ್ತಾಯ್ತಾ? ಅದು ನಾ ಹೇಳಿದ್ದು ಹೌ ಟು ಟ್ರೈ ಅಂತ. ಸೊ ಈಗ 2ರಿಂದ ಮಾಡಿದ್ರೆ ಏನಾಗುತ್ತೆ? 2 4 8, 2 3 18, 2 5 10 1 11, 2 3 18 1 ಅಲ್ಲ, ಬಂದೆ 2 4 8, 2 3 18, 2 5 10 1 11, 2 3 18 1 19, 2 1 2 3. ಈಗ 17ರಲ್ಲಿ 8 ಹೋದರೆ 9, 13ರಲ್ಲಿ 8 ಹೋದರೆ 5, 1ರಲ್ಲಿ 1 ಹೋದರೆ 15ರಲ್ಲಿ 9 ಹೋದರೆ 4ರಲ್ಲಿ 3 ಹೋದರೆ ಮತ್ತೆ ಇವಾಗ ಏನು ಬರುತ್ತೆ? ಓನ್ಲಿ 1 ಟೈಮ್ ಸಾಕು. ಯಾಕಂದರೆ 16,000 19,000. ಸೊ ಈಗ 16 0 5 9. 14ರಲ್ಲಿ 9 ಹೋದರೆ 5, 8ರಲ್ಲಿ 5 ಹೋದರೆ 3, 5, 9ರಲ್ಲಿ 6 ಹೋದರೆ 3, 16 0 5 9. ಈಗ ನೋಡಿ, ಇಲ್ಲಿ 16 ಇದೆ, ಇಲ್ಲಿ 3 ಇದೆ. 3 5ಲಿ 15 ಅಂತ ಬರುತ್ತೆ.
5 5 25 2 17 ಆಗಿಬಿಡುತ್ತೆ. ಅಲ್ಲ, 5 ಹಾಕ್ಕೊಂಡು ನೋಡ್ಕೋಬೇಕು. 5 5 25, 5 3 15 2 17 ಆಗುತ್ತೆ. ಆಗಲ್ಲ ಅನ್ಕೋಬೇಕು. ಗೊತ್ತಾಯ್ತಾ? ಟ್ರೈ ಮಾಡಬೇಕು. ಸೊ ಯಾವುದರಿಂದ ಹೋಗುತ್ತೆ? 4. ಸೊ ಈ ಟ್ರಯಲ್ ಕೋಶೆಂಟ್ನ ಈ ಥರ ಹುಡ್ಕೊಳ್ಳೋದು ಇಂಪಾರ್ಟೆಂಟು. ಗೊತ್ತಾಯ್ತಾ? ಸೊ 4 5 20, 4 12 14, 4 5 21 21, 4 3 12 2 14, 9 1 9 1 3 5 3 5. ಈಗ ಮತ್ತೆ ಓನ್ಲಿ ಒನ್ಸ್. ಹೌದಾ? ಎಷ್ಟೀಗ? 15 9 ಹೋದರೆ 6, 2 9 1, 15 9 ಹೋದರೆ 6, 2 9 1, 19. ನೆಕ್ಸ್ಟು 1 6 1 6. ಎಲ್ಲ ಸಿಮೆಟ್ರಿಕಲ್ ನಂಬರ್ ಬರೋಕ್ಕೆ ಶುರುವಾಯಿತು. 3 0 3 1 6 1 6. ಈಗ ಎಷ್ಟು ನೋಡಿ ಇಲ್ಲಿ? ಈಗ 3 5 15. 5ರಿಂದ ಹೋಗುತ್ತೆ. 5 3 15, 5 3 15, 6 5 ಹೋದರೆ 1, 6 5 ಹೋದರೆ 1. ಈಗ ಸಿಕ್ಬಿಟ್ರು. ನೋಡಿದ್ರಾ? ಸೊ ಎಲ್ಲರೂ ಯಾರ್ಯಾರಿಗೆ ಬಂದಿದ್ದ ಒಂದ್ಸತಿ ಚಪ್ಪಾಳೆ ತಟ್ಕೊಳ್ಳಿ. ವೆರಿ ಗುಡ್. ಸೊ ಐ ಆಮ್ ಹ್ಯಾಪಿ if few of you have learnt division correctly and you have understood the procedure. ಈಗ ನೆಕ್ಸ್ಟ್ ಏನು ಸ್ಟೆಪ್ಪು? ನೆಕ್ಸ್ಟ್ ಏನು ಸ್ಟೆಪ್ ಹೇಳಿ? ಅದರ್ ಫ್ಯಾಕ್ಟರ್ಸ್. ಅದರ್ ಫ್ಯಾಕ್ಟರ್ಸಿಗೆ ಏನು ಮಾಡೋದು? ಲಾಂಗ್ ಡಿವಿಷನ್ ಹಾಕ್ಕೊಂಡು HCF ಇಂದ ಗುಣಿಸೋದು. 55 247 divided by 101. ಹಾಂ, ಸರಿನಾ? ಈಗ ಎಷ್ಟರಿಂದ ಶುರು ಮಾಡೋಣ? 101 ಅಂತಿದೆ ನೋಡಿ. ಇಲ್ಲಿ ಯಾವಾಗಲೂ ಇದು 10 55 ಈ ಥರ ಜ್ಞಾಪಿಸ್ಕೋಬೇಕು. ಏನು ಮಾಡಬೇಕು? 10 55, 15 50 ಅಂತ. 5ನ ಟ್ರಯಲ್ ಕೋಶೆಂಟ್ ಹಾಕ್ಕೊಳ್ಳೋಬೇಕು. 5ರಿಂದ ಗುಣಿಸ್ಕೊಳ್ಳೋದು. 5 1 5, 5 0 0, 5 1 5, 12 5 ಹೋದರೆ 7, ಇಷ್ಟು 4. ನೆಕ್ಸ್ಟು ಇಲ್ಲಿ 10 4 4 ಟೈಮ್ಸ್ ಆಗುತ್ತೆ. ಮತ್ತೆ 4 1 4, ಮತ್ತೆಷ್ಟಾಯ್ತಿದು? ಈಗ ನೋಡಿ 101 707 ಅಂದರೆ ಕ್ಲೀನಾಗೆ 7ಇಂದ ಹೊಟ್ಟೋಗ್ಬಿಡುತ್ತೆ. ಸೊ ದೇರ್ಫೋರ್ 55 247 ಈಕ್ವಲ್ಸ್ 101 ಇಂಟು 47 ಅಂತ ಬರ್ಕೊಳ್ಳೋದು. ಹಾಗೇನೇ ಇನ್ನೊಂದು ಲಾಂಗ್ ಡಿವಿಷನ್. ಯಾರು ಅದು? ನಂಬರ್ ಹೇಳಿ. 7 4 8 4 7 4 8 4 1. ಇವ್ರನ್ನು ಮತ್ತೆ ಲಾಂಗ್ ಡಿವಿಷನಲ್ಲಿ ಮಾಡೋದು 101. ಈಗ 10 74 ಅಂದರೆ 17 ಸೊ 7ಇಂದ ಮಾಡೋದು. 7 1 7 7 0 7. 8ರಲ್ಲಿ ಹೇಳೋದ್ರೆ 1 4, ಮತ್ತೆ 14 40. ಏನು ಬಂತಿದ್ದು? 8ರಲ್ಲಿ ಹೇಳೋದ್ರೆ 1 ಸರಿ ಇಲ್ವ? ಇದು 4. ಇಲ್ಲಿ ಇಳಿಸ್ಕೊಳ್ಳೋದು ತಪ್ಪಾಗಿ ಹೋಗ್ಬಿಟ್ಟಿತ್ತು. ಈಗ 14 40 ಅಂತ ಗೊತ್ತಾಗುತ್ತೆ. 4 1 4, ಸೊ ನೋಡಿದ್ರಾ? ಸೊ ಅವರ್ ಲಾಂಗ್ ಡಿವಿಷನ್ ಆಲ್ಸೋ ಈಸ್ ನೀಡೆಡ್. ಎಷ್ಟು ಡಿವಿಷನ್ ಪ್ರಾಬ್ಲಮ್ ಆಯಿತು? ದೇರ್ ಫಾರ್ 7 4 8 4 1 ಈಕ್ವಲ್ಸ್ 101 ಇಂಟು 5 4 ಸಾರಿ 741. ದೇರ್ ಫಾರ್ ಈಗ 55247 by 74841 equals 101 into 547
by 101 into 741. ಕಾಮನ್ ಫ್ಯಾಕ್ಟ್ರಿಗೆ ಕೆಂಪು ಕತ್ತಿ ಬರಲಿಲ್ಲ, ಕೆಂಪು ಬರದೇ ಆದರೆ ಇನ್ನೊಂದ್ಸತಿ ಇಟ್ಕೊಳ್ಳೋದು, ಬರೋ ತನಕ ಇಡೋದು. ಈಗ ಮತ್ತೆ ವಾಪಸ್ಸು ಅಲ್ಲಿಗೆ ಹೋಗೋದು. ಈಸ್ ಈಕ್ವಲ್ ಟು 547 by, ಐ ಆಮ್ ಹ್ಯಾಪಿ ದಟ್ ಮೆನಿ ಆಫ್ ಯು ಡಿಡ್ ದಿಸ್. ಎಲ್ರಿಗೂ ಸೇರಿ ಒಂದು ಸತಿ ಚಪ್ಪಾಳೆ. ಗುಡ್.